ಆ ಟೈಮಲ್ಲಿ ನನಗೆ ಮಾಟ ಮಂತ್ರದಿಂದ ಭಾಳ ಕಷ್ಟಪಡಬೇಕಾದ್ರೆ ನಾನು ಅಮಾವಾಸ್ಯೆ ರಾತ್ರಿ ನನಗೇನಾಯಿತು ಒಳಗಡೆ ನನಗೆ ಸಮಾಧಾನ ಇದ್ದಿಲ್ಲ. ಹೊರಗಡೆ ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಕು ಬಾಗಿಲು ತೆರೆದು ಅಂತ ನಾನು ಬಾಗಿಲು ತೆರಿಬೇಕಾದ್ರೆ ಅವನು ಕೇಳಿದೆ, ಹೆಂಗೆ ಬಂದೆ ಮಧ್ಯರಾತ್ರಿ ನೀನು ನನ್ನ ಮನೆಗೆ ಹೆಂಗೆ ಬಂದೆ ಅಂದಾಗ ಅವನು ಹೇಳಿದ, ನನಗೆ ಒಬ್ಬ ಬಿಳಿ ಬಟ್ಟೆ ಇಟ್ಕೊಂಡಂಥ ಒಬ್ಬ ವ್ಯಕ್ತಿ ಬಂದು ನನ್ನ ತಟ್ಟಿ ಎಬಿಸಿ ಕೈ ಹಿಡಿದು ಕರ್ಕೊಂಬಂದು ನಿನ್ನ ರೂಮ್ ಹತ್ರ ಬಿಟ್ಟ ಅಂತ. ನಾನು ಕೇಳಿದೆ, ಯಾರು ಅವರು ಅಂತ ಕೇಳಿದೆ. ಅವನಂದ ಯೇಸು ಅಂತ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ಕ್ರಿಸ್ತನ ಸಾಕ್ಷಿಗಳು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುವವರಾಗಿದ್ದೇವೆ. ನಮ್ಮ ಮಧ್ಯದಲ್ಲಿ ಈ ದಿನ ಬಸವ ಕಲ್ಯಾಣ ಪಟ್ಟಣದಿಂದ ವಿಕ್ಟರಾಜ್ ರುಬೇನ್ ಎಂಬುದಾಗಿ ನಿಮಗೋಸ್ಕರ ಇದು ಸಾಕ್ಷಿಯನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ಮಧ್ಯೆ ಬಂದಿದ್ದಾರೆ. ಅವರಿಗೂ ಸಹ ಯೇಸುವಿನ ನಾಮದಲ್ಲಿ ಸ್ವಾಗತಿಸುವವರಾಗಿದ್ದೇವೆ. ಪಾಸ್ಟರ್, ನಿಮ್ಮ ಕುಟುಂಬದ ಹಿನ್ನೆಲೆಯನ್ನು ಪರಿಚಯ ಮಾಡಿಕೊಡ್ರಿ. ನನ್ನ ಹೆಸರು ಪಾಸ್ಟರ್ ವಿಕ್ಟರಾಜ್ ರುಬೇನ್ ಅಂತ. ನಾನು ಸ್ವಂತ ನಮ್ಮೂರು ಬಂದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಒಂದು ಬೊಮ್ಮನಾಳು ಅಂತಕ್ಕಂಥ ಗ್ರಾಮದಿಂದ ನಾನು ಯೇಸುವನ್ನು ಸ್ವಂತರಾಗಿ ಅಂಗೀಕರಿಸಿಕೊಂಡು ಬಸವ ಕಲ್ಯಾಣ ಪಟ್ಟಣಕ್ಕೆ 2011ರಲ್ಲಿ ನಾನು ಸೇವೆಗಾಗಿ ಬಂದು ಇವತ್ತು ಬಸವ ಕಲ್ಯಾಣ ಪಟ್ಟಣದಲ್ಲಿ ದೇವರ ಕೃಪೆಯಿಂದ ಒಳ್ಳೆಯ ಸೇವೆ ಮಾಡುವಾಗ ಅವರು ನಡೆಸ್ತಾ ಇದ್ದಾರೆ. ನನಗೆ ನನ್ನ ಹೆಂಡತಿ ಕಾಜಲ್ ಅಂತ ಮತ್ತು ನನ್ನ ಮಕ್ಕಳಿಬ್ಬರಿದ್ದಾರೆ, ವಚನ ಮತ್ತು ವಾಕ್ಯ ಅಂತ. ಈ ರೀತಿಯಾಗಿ ನಾವು ಕುಟುಂಬವಾಗಿ ಸೇವೆಯನ್ನು ಬಸವ ಕಲ್ಯಾಣ ಪಟ್ಟಣದಲ್ಲಿ ಮಾಡುತ್ತಾ ಆತನ ಘನಪಡಿಸುವವರಾಗಿದ್ದೇವೆ. ಹೀಗಾಗಿ ಪಾಸ್ಟರ್, ನೀವು ರಕ್ಷಣೆಗೆ ಹೇಗೆ ಬಂದಿರಿ? ನೀವು ರಕ್ಷಣೆಯನ್ನು ಹೇಗೆ ಕಂಡುಕೊಂಡ್ರಿ? ನಾನು 2004ರಲ್ಲಿ ಯೇಸುವನ್ನು ನಂಬಿದೆ. ನಾನು ಮೂಲತಃ ಒಂದು ಕ್ರೈಸ್ತ ಹಿನ್ನೆಲೆ ಉಳ್ಳವನಾಗಿದ್ದಾಗ್ಯೂ ನನಗೆ ಯೇಸುವಿನ ನಿಜವಾದಂಥ ರಕ್ಷಣೆ ಅನುಭವ ನನಗಾಗಿದ್ದಿಲ್ಲ. ನಾನೊಬ್ಬ ನಾಮಕಾಸ ಕ್ರೈಸ್ತನಾಗಿ ಪ್ರತಿ ಭಾನುವಾರ ಸಭೆಗೆ ಹೋಗ್ತಾ ಇದ್ದೆ ಮತ್ತು ನಾನು ಕ್ರಿಸ್ಮಸ್ ಹಬ್ಬಗಳು ಇದೆಲ್ಲ ಮಾಡ್ತಾ ಇದ್ದೆ. ಆದರೆ ನಾನು ನಿಜವಾದ ರಕ್ಷಣೆ ಅನ್ನುವಂಥದ್ದು ನನಗೆ ತಿಳ್ಕೊಂಡಿದ್ದಿಲ್ಲ. ನಾನು 2004ರಲ್ಲಿ ಬೆಳಗಾಮಲ್ಲಿ D.Ed ಮಾಡಬೇಕಾದ್ರೆ ನನಗೆ ಅವಾಗ ಮಾಟ ಮಂತ್ರ ಶಕ್ತಿಯಿಂದ ನಾನು ಬಾಧಿಸಲ್ಪಟ್ಟೆ. ಆ ಸಮಯದಲ್ಲಿ ಅಲ್ಲಿ ಬ್ರದರೊಬ್ಬರು ತುಕ್ಕಾರಾಮ್ ಅಂತಿದ್ರು. ಆ ಹುಡುಗ ಇರ್ಬೋದು 10th ಇದ್ರು. ನಾನು ಅವಾಗ D.Ed ಫೈನಲ್ ಇಯರ್, ಸೆಕೆಂಡ್ ಇಯರ್. ಆ ಟೈಮಲ್ಲಿ ನನಗೆ ಮಾಟ ಮಂತ್ರದಿಂದ ಭಾಳ ಕಷ್ಟಪಡಬೇಕಾದ್ರೆ ನಾನು ಅಮಾವಾಸ್ಯೆ ರಾತ್ರಿ ನನಗೇನಾಯಿತು ಒಳಗಡೆ ನನಗೆ ಸಮಾಧಾನ ಇದ್ದಿಲ್ಲ. ಹೊರಗಡೆ ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಕು ಬಾಗಿಲು ತೆರೆದು ಅಂತ ನಾನು ಬಾಗಿಲು ತೆರಿಬೇಕಾದ್ರೆ ಆ ಬ್ರದರ್ ಬಂದು, ಆ ಒಂದು ತುಕ್ಕಾರಾಮ್ ಅಂತಕ್ಕಂಥ 10ನೇ ತರಗತಿ ಹುಡುಗ ಬಂದು ನನ್ನ ಮನೆ ಬಾಗಿಲು ಮುಂದೆ ನಿಂತಿದ್ದ. ಆ ಸಮಯದಲ್ಲಿ ನನಗೆ ಗುರುತಾಗಿಲ್ಲ. ನಾನು ಬಾಗಿಲು ತೆರೆದು ಒಳಗಡೆ ಬಂದರೆ ನಾನು ಬಾಗಿಲು ಮುಂದೆ ನಿಂತಿದ್ದ. ಅವನು ಕೇಳಿದೆ, ನೀನು ಯಾಕೆ ಬಂದೀಯ ಅಂತ. ಅವನು ಹೇಳಿದಿಲ್ಲಣ್ಣ, ನನ್ನ ಜೊತೆ ಮಲಗ್ತಾನೆ ಅಂತ ಹೇಳಿದ. ಮತ್ತು ಅವತ್ತು ರಾತ್ರಿ ಎಲ್ಲ ಮಲಗಿದ ನನ್ನ ಜೊತೆ. ನನ್ನೊಳಗಿರುವ ಆತ್ಮ ಅವನ ಜೊತೆ ಮಾತಾಡಿತು. ಏನು ಮಾತಾಡ್ತಾ ನನಗೆ ಗುರುತಿಲ್ಲ, ಮಾತಾಡಿತು. ಆಮೇಲೆ ನಾನು ಚೆನ್ನಾಗಿ ಮಲಗಿದ ಆದ ನಂತರವಾಗಿ ನಾನು ಇಂಟರ್ನ್ಶಿಪ್ ಟ್ರೈನಿಂಗ್ ಹಾಕಿದ್ರು. ಮಾವಿನಕಟ್ಟೆ ಅಂತ ಒಂದು ಸಣ್ಣ ಗ್ರಾಮ, ಬೆಳಗಾಂ ಜಿಲ್ಲೆಯಲ್ಲಿ ಸಣ್ಣ ಗ್ರಾಮ. ಅಲ್ಲಿ ನಾನು ಹೋಗಿ ಮಾಡಿ ಮತ್ತೆ ನಾನು ಸಂಜೆ ಬಂದು ಆ ರೂಮಿಗೆ ಹೋದೆ, ಆ ಬ್ರದರ್ ರೂಮಿಗೆ, ತುಕ್ಕಾರಾಮ್ ಅನ್ನೋ ಹುಡುಗನ ರೂಮಿಗೆ ಹೋಗಿ ಅವನು ಕೇಳಿದೆ, ಹೆಂಗೆ ಬಂದೆ ಮಧ್ಯರಾತ್ರಿ ನೀನು ನನ್ನ ಮನೆಗೆ ಹೆಂಗೆ ಬಂದೆ ಅಂದಾಗ ಅವನು ಹೇಳಿದ, ನನಗೆ ಒಬ್ಬ ಬಿಳಿ ಬಟ್ಟೆ ಇಟ್ಕೊಂಡಂಥ ಒಬ್ಬ ವ್ಯಕ್ತಿ ಬಂದು ನನ್ನ ತಟ್ಟಿ ಎಬಿಸಿ ಕೈ ಹಿಡಿದು ಕರ್ಕೊಂಬಂದು ನಿನ್ನ ರೂಮ್ ಹತ್ರ ಬಿಟ್ಟ ಅಂತ. ನಾನು ಕೇಳಿದೆ, ಯಾರು ಅವರು ಅಂತ ಕೇಳಿದೆ. ಅವನಂದ ಯೇಸು ಅಂತ. ನಾನು ಬೆಳಗಾಮಲ್ಲಿ ಆ ಒಂದು ನಂದು ಇಂಟರ್ನ್ಶಿಪ್ ಟ್ರೈನಿಂಗ್ ಮುಗಿಸ್ಕೊಂಡು ಮತ್ತೆ ನಾನು ರಾಯಚೂರಿಗೆ ಹೋದೆ, ನಮ್ಮ ಸ್ವಂತ ಊರಿಗೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ನನಗೆ ಮಾಟ ಮಂತ್ರ ಹೆಚ್ಚಾಯಿತು. ನಮ್ಮ ಅಪ್ಪವರು ಅನೇಕ ಒಂದು ಸ್ವಾಮೀಜಿಗಳ ಹತ್ರ ಬೇರೆ ಬೇರೆ ಸ್ಥಳಗಳಿಗೆ ಕರ್ಕೊಂಡೋದ್ರು, ವ್ಯಕ್ತಿಗಳ ಹತ್ರ ಕರ್ಕೊಂಡೋದ್ರು. ತಾಯ್ತ ಕಟ್ಕೊಂಡೆ, ನಿಂಬು ಲೋಪ ಏನೆಲ್ಲ ಮಾಡಿದೆ. ಆದರೆ ಎಲ್ಲಿ ನಾನು ಕಡಿಮೆ ಆಗಲಿಲ್ಲ. ಕಡಿಮೆ ಆಗದೆ ಹೋದಂಥ ಸಂದರ್ಭದಲ್ಲಿ ಅವಾಗ ನಾನು ಆ ಹುಡುಗಿ ಹೇಳಿದ್ನಲ್ಲ, ನನಗೆ ಯೇಸುನ ನಿನ್ನ ಆರಾಧನೆ ಮಾಡಬೇಕು ಅಂತ. ಅವಾಗ ಮತ್ತೆ ನಾನು ಯೇಸುವನ್ನು ಧ್ಯಾನ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಹಂತವಾಗಿ ನನಗೆ ಸಂಪೂರ್ಣ ಕಡಿಮೆ ಆಯಿತು. ಕಡಿಮೆ ಆದಮೇಲೆ ನಾನು 2007-8ರಲ್ಲಿ ನಾನು ಮತ್ತೆ ಮಾನವಿ ಅಂತಕ್ಕಂಥ ಪಟ್ಟಣ, ತಾಲೂಕದ ಮಾನವಿ, ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕು, ಅಲ್ಲಿ ಶಾರದಾ ವಿದ್ಯಾನಿಕೇತನ ಶಾಲೆಯಲ್ಲಿ ಮತ್ತೆ ನಾನು ಟೀಚರ್ ಕೆಲಸ ಮಾಡೋಕ್ಕೆ ಸೇರಿದೆ. ಅಲ್ಲಿ ಪಾಸ್ಟರ್ ಬಸವರಾಜ್ ಮೋಸಸ್ ಅಂತ ನಮ್ಮ ಆತ್ಮೀಯ ತಂದೆ, ಅವರು ನನ್ನ ಎಷ್ಟೋ ಸಲ ಚರ್ಚಿಗೆ ಕರಿತಿದ್ರು. ನಾನು ಚರ್ಚಿಗೆ ಒಂದು ಸಲ ಓದೋನಲ್ಲ. ಪ್ರತಿ ಭಾನುವಾರ ಚರ್ಚಿಗೆ ಕರೆದರೆ ನಾನು ಚರ್ಚನ್ನು ನೆಗ್ಲೆಕ್ಟ್ ಮಾಡಿ, ತಾತ್ಸಾರ ಮಾಡಿ ನಾನು ಲೋಕದಲ್ಲಿ ಬೆರೆತುಕೊಂಡೆ. ಈ ಸಂದರ್ಭದಲ್ಲಿ ನನಗೆ ಇಷ್ಟೆಲ್ಲ ಪರಿಸ್ಥಿತಿ ಆದಾಗ್ಯೂ ದೇವ್ರು ಗುಣ ಮಾಡಿದ. ನಾನು ದೇವರನ್ನು ಬಿಟ್ಟು ಮತ್ತೆ ನಾನು ಲೋಕದಾಗ ಹೋಗಿ ಲೋಕದಂತೆ ಬದುಕಿದೆ. ಆದರೆ ಮತ್ತೆ ನನಗೆ 2009ರಲ್ಲಿ ಮತ್ತೆ ನನಗೆ ಪುನಃ ಆ ರೀತಿ ಸಮಸ್ಯೆ ಪ್ರಾರಂಭ ಆಯಿತು. ಅವಾಗ ನಾನು ಚರ್ಚಿಗೆ ಹೋದೆ, ಪಾಸ್ಟರ್ ಮೋಸಸ್ ಅಯ್ಯನವರ ಚರ್ಚಿಗೆ.
ಅಲ್ಲಿ ನನಗೆ ಪಾಸ್ಟರ್ ರಾಜು ಅಂತ ಬಳ್ಳಾರಿ ಅವರು ವಾಕ್ಯಳಕ್ಕೆ ಬಂದಿದ್ರು. ಅವರು ಸಂದೇಶಕ್ಕೆ ಕರೆಸಿದ್ರು. ಅವರು ದಾನಿಯೇಲನ ಕುರಿತು ವಾಕ್ಯ ಹೇಳ್ತಾ ಇದ್ರು. ಅವ್ರು ಹೇಳುವಂಥ ವಾಕ್ಯ, ಅವರಲ್ಲಿರುವಂಥ ವಾಕ್ಯದ ಸಾಮರ್ಥ್ಯ ಅದೆಲ್ಲ ನೋಡಿ ನಾನು ಸ್ವಲ್ಪ ಅಲ್ಲಿ ನನ್ನ ಮನನಿದ್ರು ಬೆಳಗಿದ್ದು, ನಮ್ಮ ಪಾಸ್ಟ್ರುಗಳು ವಾಕ್ಯ ಥರ ಇಲ್ಲಿ ವ್ಯತ್ಯಾಸ ಇದೆ ಅಂತಂದು ಅವತ್ತು ನಾನು ಯೇಸುಗೆ ಹೃದಯ ಕೊಟ್ಟೆ. ಇಲ್ಲಿ ನನ್ನ ರಕ್ಷಣೆ ಕಾರ್ಯ ಪ್ರಾರಂಭ ಆಯಿತು. ನಾನು ಯೇಸುನೊಂದಿಗೆ ನಾನು ಮತ್ತು ಯೇಸು ಇಬ್ಬರು ಒಟ್ಟಾಗಿ ಬದುಕೋದಕ್ಕಾಗಿ ಪ್ರಾರಂಭ ಮಾಡಿದ್ದೀವಿ. ಅದಕ್ಕಾಗಿ ಬೈಬಲ್ ಈಗೋ ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ನಾನು ಮೊದಲು ಕ್ರಿಸ್ತನಲ್ಲಿದ್ದಿಲ್ಲ, ಕ್ರೈಸ್ತ ಧರ್ಮದಲ್ಲಿದ್ದೆ. ನಾನು ಯಾವತ್ತ ಸಭೆಗೆ ಹೋದೆನೋ ಅವತ್ತನ ಕ್ರಿಸ್ತನಿಗೆ ನನ್ನನ್ನು ಒಪ್ಪಿಸಿಕೊಟ್ಟೆ. ಅವತ್ತು ನನ್ನ ಜೀವಿತ ನೂತನವಾಯಿತು. ಅವತ್ತಿನಿಂದ ನಾನು 2011ರಲ್ಲಿ ನನ್ನನ್ನು ಸಂಪೂರ್ಣ ಯೇಸುಗೆ ಒಪ್ಪಿಸಿಕೊಟ್ಟು ಸೇವೆಗಾಗಿ ಬಸವನ ಪಟ್ಟಣಕ್ಕೆ ಬಂದೆ. ಇದು ನನ್ನ ಹಿನ್ನೆಲೆ. ಅದೇ ರೀತಿಯಾಗಿ ಪಶ್ಯ ಕ್ರಿಸ್ತನನ್ನು ಅರಿಯುವುದಕ್ಕಿಂತ ಮುಂಚೆ ನಿಮ್ಮ ಜೀವನ ಹೇಗಿತ್ತು ಪಶ್ಯ? ಅದೇ ಕ್ರಿಸ್ತನನ್ನು ಅರಿಯೋದಕ್ಕಿಂತ ಮುಂಚೆ ನಾನು ಈಗಾಗಲೇ ಹೇಳಿದೆ, ನಾನೊಬ್ಬ ಕ್ರೈಸ್ತ ಹಿನ್ನೆಲೆಯಿಂದ ಬಂದಂಥನು, ಮೆಥೋಡಿಸ್ಟ್ ಹಿನ್ನೆಲೆಯಿಂದ ಬಂದಂಥನು. ಮತ್ತು ನಮ್ಮ ಸಭೆಯಲ್ಲಿ ಸಹ 1973 ಕಟ್ಟಿದಂಥ ಒಂದು ಒಳ್ಳೆ ಚರ್ಚ್ ಕಟ್ಟಡ ಇದೆ. ಮತ್ತು ಅಲ್ಲಿ ಒಂದು ಸಭೆ ಇದೆ. ಮತ್ತು ನಮ್ಮೂರವರನ್ನು ಕೂತ್ಕೊಂಡು ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಆದರೆ ನಿಜವಾದ ರಕ್ಷಣೆ ನನಗೆ ಗುರುತಿಲ್ಲದ ಕಾರಣಕ್ಕಾಗಿ ನಾವು ಪ್ರತಿಯೊಂದೊಂದು ಯೇಸುವಿನ ಜೊತೆಯಲ್ಲಿ ಬೇರೆಗಳನ್ನು ಸಹ ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಇದು ಈ ಲೋಕದ ರೀತಿಯಲ್ಲಿ ನನ್ನ ನಿಜವಾದ ಆತ್ಮರಕ್ಷಣೆ ಆಗಿರ್ಬೋದು, ನಿಜವಾದ ಯೇಸು ಕ್ರಿಸ್ತನ ಕುರಿತು ಅರಿವು ಪ್ರಕಟಣೆ ನನಗೆ ಗುರುತಿದ್ದಿಲ್ಲ. ಮತ್ತು ಮಾಟ ಮಂತ್ರ ಅನೇಕ ರೀತಿ ಈ ರೀತಿ ಕಷ್ಟಗಳಿತ್ತು. ನಮ್ಮ ದೊಡ್ಡಪ್ಪನ ಮಗಳು ಆಯವ್ರಿಗೆ ಸಹ ಅಪ್ಪ ಅಮ್ಮ ಚಿಕ್ಕವರಿದ್ದಾಗ ಸತ್ತೋದ್ರು. ನಮ್ಮಪ್ಪನೇ ಆ ಅಮ್ಮನ ಸಾಕಿದ್ದ. ಆ ಅಕ್ಕಗೆ ಸಹ ಮಾಟ ಮಂತ್ರ ಮಾಡಿ ಅವರು ಬಾಯಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ್ರು. ಆತ್ಮಹತ್ಯೆ ಮಾಡಿಕೊಂಡಾಗ ಅದು ಸಹ ನನ್ನ ಜೀವಿತದಲ್ಲಿ ದೊಡ್ಡ ಒಂದು ಆಘಾತ ಆಯಿತು, ಏನಿದು ಅಂತ. ಆಮೇಲೆ ನನಗೆ ಸಹ ಮಾಟ ಮಂತ್ರ ಮಾಡಿದರು. ನನ್ನ ಕಾಲರ್ ಮಣ್ಣು ತೊಗೊಂಡೋಗಿ ಏನೆಲ್ಲ ಸಮಸ್ಯೆ ಆಯಿತು. ಸಮಸ್ಯೆ ಆದ ಮೇಲೆ ನಾನು ಎಲ್ಲೆಲ್ಲಿ ಹೋದೆ, ಎಂತೆಂಥ ವ್ಯಕ್ತಿಗಳ ಹತ್ರ ಹೋದೆ ಬಿಡುಗಡೆಗಾಗಿ, ಏನೆಲ್ಲ ಮಾಡಿದೆ. ಅಮಾವಾಸ್ಯೆ ರಾತ್ರಿ ರಸ್ತೆಯಲ್ಲಿ ಹೋಗಿ ಕೋಳಿ ತೆಗೆದು ಬಿಸಾಕೋದು, ಬೇರೆ ಬೇರೆ ವಸ್ತುಗಳನ್ನು ತೆಗೆದು ಇದೆಲ್ಲ ಮಾಡಿದ್ದೀವಿ. ಆದರೆ ಎಲ್ಲಿ ನನಗೆ ಬಿಡುಗಡೆ ಆಗಿಲ್ಲ. ನಾನು ಅಂದುಕೊಂಡೆ ನನ್ನ ಜೀವನ ಇಷ್ಟೇ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು. ಮತ್ತು ಡಾಕ್ಟರ್ ಕೃಷ್ಣ ಪ್ರಸಾದ್ ಅಂತ ನಾವು ರಾಯಚೂರಲ್ಲಿ ನಾನು PUC ಓದಬೇಕಾದ್ರೆ ನನ್ನ ಎದೆಯಲ್ಲಿ ರಕ್ತ ಬೀಳ್ತಾ ಇತ್ತು. ಆ ಡಾಕ್ಟ್ರನ್ನ ಕೇಳಿದ್ವಿ. ಆ ಡಾಕ್ಟ್ರ್ ಸಹ ಟ್ರೀಟ್ಮೆಂಟ್ ಕೊಡ್ತಾನೆ, ಕಡಿಮೆ ಆಗ್ತದೆ ಅಂತ ಹೇಳಿದ್ರು. ಆದರೆ ಆ ರೋಗನೇ ಕಡಿಮೆ ಆಗಲಿಲ್ಲ, ನನಗೆ ರಕ್ತ ಬರ್ತಾ ಇತ್ತು. ಮತ್ತು ಈ ರೀತಿಯಾಗಿ ಅನೇಕ ಕಷ್ಟಗಳು, ಸಮಸ್ಯೆಗಳು, ಒಂದು ಕಡೆ ನಮ್ಮ ಅಕ್ಕನ ಆತ್ಮಹತ್ಯೆ, ಒಂದು ಕಡೆ ನಮ್ಮ ಮನೆಯಲ್ಲಿ ಸಾಲ, ಮಾಟ ಮಂತ್ರ, ಇದೆಲ್ಲ ಬಂದು ನನ್ನ ಜೀವಿತ ನಿರಾಸೆ ತುಂಬಿತ್ತು. ಬದುಕಬಾರದು ಎನ್ನುವಂಥ ಆ ಮಟ್ಟಕ್ಕೆ ಹೋಗ್ಬಿಟ್ಟೆ. ನಾನು ಆತ್ಮಹತ್ಯೆ ಮಾಡಿ, ಇದೇ ನನ್ನ ಕೊನೆ ಉತ್ತರ. ಆತ್ಮಹತ್ಯೆ ಮಾಡಿಕೆದೇ ನನ್ನ ಕೊನೆ. ಮತ್ತು ನನ್ನ ಜೀವಿತದಲ್ಲಿ ಬದುಕೋದು ಅಸಾಧ್ಯ, ಯಾವ ದೇವರಿಲ್ಲ, ಯಾರಿಲ್ಲ. ನಮ್ಮ ಜೀವಿತದ ಉತ್ತರ ಒಂದೇ, ಆತ್ಮಹತ್ಯೆ. ಈ ಮಟ್ಟಕ್ಕೆ ನಾನು ಆಲೋಚನೆ ಮಾಡಿಕೊಂಡು ನನ್ನ ಜೀವಿತದಲ್ಲಿ ಜಿಗುಪ್ಸೆ ತಗೊಂಡು ಭಾಳ ಪಾಪದ ಸಂಗತಿಗಳು, ಬಾಯಿ ಬಿಟ್ಟು ಹೇಳದಂಥ ಪಾಪದ ಹಣದ ವ್ಯಾಮೋಹ ಮತ್ತು ಬೇರೆ ಬೇರೆ ಎಲ್ಲ ಪಾಪದ ಸಂಗತಿಗಳಿಗೆ ನಾನು ದಾಸನಾಗಿ ನನ್ನ ಜೀವಿತ ಲೋಕದ ಪ್ರಕಾರ ಬದುಕ್ತಾ ಇದ್ದೆ. ಆದರೆ ಯಾವಾಗ ಯೇಸುವಿಗೆ ನನ್ನ ಜೀವಿತ ಒಪ್ಪಿಸಿಕೊಟ್ಟು 2011ರಲ್ಲಿ ನಾನು ಹೇಳಿದೆ, 2009ರಲ್ಲಿ ನಾನು ಬ್ಯಾಪ್ಟಿಸಮ್ ತಗೊಂಡೆ. ಅವತ್ತು ನನ್ನ ಜೀವಿತ ದೊಡ್ಡ ಬದಲಾವಣೆ ಆಯಿತು. ಅದು ಯಾವ ರೀತಿಯಲ್ಲಿ ಬದಲಾವಣೆ ಅಂತಂದರೆ, ಕೇವಲ ಶರೀರದಲ್ಲಿ ಬದಲಾವಣೆ ಅಲ್ಲ, ನನ್ನ ಜಾತಿಯಲ್ಲಿ ಬದಲಾವಣೆ ಅಲ್ಲ, ನನ್ನ ಹೆಸರಿನಲ್ಲಿ ಬದಲಾವಣೆ ಅಲ್ಲ, ನನ್ನ ಒಳಗಡೆ ಬದಲಾವಣೆ ಆಯಿತು. ನನ್ನ ಒಳಗಡೆ ಯೇಸು ನನ್ನನ್ನು ಮುಟ್ಟಿದ. ಅದಕ್ಕಾಗಿ ಇವತ್ತು ಅನೇಕ ಜನರು ಬಿಡುಗಡೆಗಾಗಿ ಹೊರಗಿನ ಸ್ವಸ್ಥತೆಗಾಗಿ ಹೋಗ್ತಾರೆ ಪ್ರಿಯರೇ. ಹೊರಗಿನ ಸ್ವಸ್ಥತೆಗಿಂತ ಒಳಗಿನ ಸ್ವಸ್ಥತೆ ಬಹಳ ಅದಕ್ಕಾಗಿ ಯೇಸು ಹೇಳ್ತಾನೆ, ನಾನು ನಿಮಗೆ ಮನಃಶಾಂತಿಯನ್ನು ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಲ್ಲಿ ಕೊಡುವುದಿಲ್ಲ, ನನ್ನಲ್ಲಿರುವಂಥದ್ದನ್ನು ಕೊಡುತ್ತೇನೆ. ಈ ಯೇಸು ಸ್ವಾಮಿ ಕೊಡುವಂಥ ಶಾಂತಿ ಲೋಕದಲ್ಲಿ ಎಲ್ಲಿ ಸಿಗುವುದಿಲ್ಲ. ನಾನು ಇವತ್ತು ನನ್ನಾಗೆ ಅನೇಕ ಯವನಸ್ಥ ಮಕ್ಕಳು ಬಾಧೆ ಪಡ್ತಾ ಇರ್ಬೋದು, ಮಾಟ ಮಂತ್ರದಿಂದಲೂ ಅಥವಾ ಜೀವಿತದಲ್ಲಿ ಜಿಗುಪ್ಸೆ ಮೂಲಕನೋ, ನಿರಾಸಕ್ತಿಯಿಂದನೋ, ಬೇರೆ ಬೇರೆ ಸಂಗತಿಗಳ ಮೂಲಕವಾಗಿ ಬಾಧೆ ಪಡ್ತಕ್ಕಂಥ ದೇವ ಜನರೇ, ಇವತ್ತು ನಿಮ್ಮೆಲ್ಲ ಬಾಧೆಗಳಿಗೆ ಯೇಸು ಉತ್ತರವಾಗಿದ್ದಾನೆ. ಯೇಸು ಪರಿಹಾರಕನಾಗಿದ್ದಾನೆ. ಯೇಸು ನಿಮ್ಮೆಲ್ಲರನ್ನು ಪ್ರೀತಿ ಮಾಡ್ತಾನೆ. ಜೀವಿತದ ಎಲ್ಲವನ್ನು ಕಳ್ಕೊಂಡಂತ ನನ್ನನ್ನು ಯೇಸು ಪ್ರೀತಿ ಮಾಡಿದ. ನಾನು 2009ರಲ್ಲಿ ಯೇಸು ನಂಬಿದೆ. ಅವಾಗ ನಾನು ಕೆಲಸ ಬಿಟ್ಟು ಟೀಚರ್ ಕೆಲಸ ಬಿಟ್ಟ ಮೇಲೆ ನಾನು ಊರಿಗೆ ಹೋದ ಸುಮ್ಮನೆ ನಾನು ವ್ಯರ್ಥ, ಕೆಲಸ ಇಲ್ಲ, ಏನಿಲ್ಲ. ನಾನು ಅಷ್ಟೇ ನಿರ್ಧಾರ ಮಾಡಿಬಿಟ್ಟಿದೆ, ಬದುಕಿದಾದರೆ ಯೇಸುಗಾಗಿ ಬದುಕಬೇಕು. ಇದೊಂದು ಜೀವನ ಯೇಸುಗಾಗಿ. ನನ್ನಂತೆ ಎಷ್ಟು ಜನರು ಬಾಧೆ ಪಡ್ತಾರಲ್ಲ, ಅವ್ರಿಗೆಲ್ಲರಿಗೂ ಒಬ್ಬ ಉತ್ತರವಾಗಿ ನಾನು ಲೋಕದಲ್ಲಿ ಬದುಕಬೇಕಂತ ಗಟ್ಟಿ ನಿರ್ಧಾರ ಮಾಡಿ ಮನೆಯಲ್ಲಿದ್ದಾಗ ನಮ್ಮಪ್ಪ ನನ್ನ ಭಾಳ ಯವನಸ್ಥ ಹುಡುಗ, ನಾನು ದುಡಿದು ಸಾಕ್ಬೇಕು, ಅವ್ರು ತಪ್ಪಲ್ಲ.
ನಾನು ಯವನಸ್ಥ ಹುಡುಗ, ದುಡಿದು ಸಾಕಲೇಬೇಕಾದ ಕರ್ತವ್ಯ ನಂದು. ಆದರೆ ನನಗೆ ಆ ನಿರಾಸೆ, ಜೀವಿತಲಾಗಿರೋ ಸೋಲು ಮತ್ತು ಈ ಮಾಟ ಮಂತ್ರ ಇದರಿಂದ ನಾನು ಬೇಸತ್ತು ಫುಲ್ಲು ನಿರಾಸೆಯಲ್ಲಿದ್ದೆ, ಒಂದು ಬೇಸತ್ತೋಗಿದ್ದೆ. ಮನೇಲಿದ್ದರೆ ನಮ್ಮಪ್ಪ ಸಹ ನಾನು ಭಾಳ ಬೈತಾ ಇದ್ದೆ, ಕೆಲಸಕ್ಕೆ ಬರಲಾರ್ದವನು, ವ್ಯರ್ಥ ಇದೆ ಹಂಗೆ. ಪಾಪ ಅವರು ತಪ್ಪಲ್ಲ, ಅವ್ರು ನಿಜವಾದದ್ದು, ಅವ್ರು ಬೈದದ್ದು ಸರಿನೇ. ಇವತ್ತಿನ ಮಟ್ಟಕ್ಕೆ ನೋಡಿದಾಗ ಯಾವ ತಂದೆ ತಾಯಿಗಳು ಯವನಸ್ಥ ಮಕ್ಕಳು ಮನೆಗಿದ್ದರೆ ವ್ಯರ್ಥ, ಅದನ್ನು ಮನವನ್ನು ನೊಂದ್ಕೊತಾರೆ. ನಾನು ಆರೈತೆಗಿದ್ದಾಗ ಅವರು ನನ್ನ ಬೇಯೋದು ನೋಡಿ ನಾನು ತಾಳೋದಾಗಲಿಲ್ಲ. ನಾನು ಅಲ್ಲಿಂದ ಮತ್ತೆ ನಮ್ಮ ಆತ್ಮೀಯ ತಂದೆ ಮೋಸಸ್ ಪಾಸ್ಟರ್ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ದಿನ ಇದ್ದೆ. ಅದಾದ ನಂತರವಾಗಿ ನಾನು ಬಳ್ಳಾರಿಯಲ್ಲಿ ಪಾಸ್ಟರ್ ಮಾರೇಶ್ ಅಣ್ಣ ಅಂತ ಅವ್ರು ರಾಜಪುರಲ್ಲಿ ಸೇವೆ ಮಾಡ್ತಾಯಿದ್ರು. ಅವರು ನನಗೆ 2010 ಮೇ ತಿಂಗಳಲ್ಲಿ ನನಗೆ ಅವರು ಬಳ್ಳಾರಿಯಲ್ಲಿ ಬೈಬಲ್ ಕಾಲೇಜ್, ಈಗ ನಾನು ಹಿಂಗೆಲ್ಲ ವ್ಯರ್ಥವಾಗಿ ತಿರುಗಾಡೋದು ನೋಡಿ ಬೈಬಲ್ ಕಾಲೇಜ್ಗೆ ಬಾ ಅಂತಂದು ಚರ್ಚ್ ಆಫ್ ಎಲ್ಶಡೈ ಮಿನಿಸ್ಟ್ರಿ ಅವರು ಪಾಸ್ಟರ್ ಸೀನಣ್ಣ ಮತ್ತು ಪಾಸ್ಟರ್ ಅನಿಲ್ ಅಣ್ಣ, ಪಾಸ್ಟರ್ ರಾಜು ಇವರೆಲ್ಲರೂ ನಮ್ಗೇನು ಮಾಡಿದ್ರು ಅಂದರೆ ಬಾ ಬೈಬಲ್ ಕಾಲೇಜಿಗೆ ಅಂತ ಒತ್ತಾಯ ಮಾಡಿದರು. ಸತ್ಯವಾಗಲೂ ಬ್ರದರ್, ನಾನು ಬೈಬಲ್ ಕಾಲೇಜ್ಗೆ ಹೋಗ್ಬೇಕು, ಪಾಸ್ಟರ್ ಆಗಬೇಕಂತ ಸ್ವಲ್ಪ ನನ್ನೊಳಗೆ ಆಸೆ ಇದ್ದಿಲ್ಲ. ಯಾಕಂದರೆ ಹಣ, ರಾಜಕೀಯದಲ್ಲಿ ಹೋಗ್ಬೇಕು, ಹೆಸರು ಗಳಿಸ್ಬೇಕು, ಹಣ ಗಳಿಸ್ಬೇಕು, ಯಾಕಂದರೆ ನಮ್ಮಪ್ಪ ಸಹ ರಾಜಕೀಯದಿಂದ ಬಂದವರು. ನನ್ನ ಸ್ಥಳದಲ್ಲಿ ಅದೇ ಒಂದು ಶಾಲೆ ಓಪನ್ ಮಾಡಬೇಕು, ದೇವ್ರು ನಮ್ಗೆ ಒಳ್ಳೆ ಮನೆ ಸ್ವಲ್ಪ ಕೊಟ್ಟು, ಒಳ್ಳೆ ಮನೆ ಹೊಲ ಕೊಟ್ಟಾನ, ಅದರಲ್ಲೇ ನಾನು ಸ್ವಲ್ಪ ಸಂಪಾದನೆ ಮಾಡಬೇಕು, ಹೆಸರು ತರಬೇಕು ನಮ್ಮಪ್ಪಂದು, ನಾವು ಮುಂದೆ ಬರಬೇಕಷ್ಟೇ ಅನ್ನುವಂಥ ಲೋಕದ ಆಸೆ ನನಗೆ. ಅದಕ್ಕೋಸ್ಕರವಾಗಿ ಪಾಸ್ಟರ್ ರಾಜು ಮತ್ತು ನನ್ನ ಆತ್ಮೀಯ ತಂದೆ ಪಾಸ್ಟರ್ ಮೋಸಸ್ ಅವರು ಬರೀ ನೀನು ಬೈಬಲ್ ಕಾಲೇಜ್ಗೆ ಹೋಗಂದಾಗ ಒತ್ತಾಯ ಮಾಡಿ ನನ್ನ ಕೈಕಾಲು ಕಟ್ಟಿ ಕರ್ಕೊಂಡು ಹೋದಂಗಾಗಿತ್ತು. ಸಂತೋಷ ಹೋಗಿಲ್ಲ ನಾನು. ಇವತ್ತು ನಾನು ಹೇಳ್ತೀನಿ, ಅವತ್ತು ಅವ್ರು ಮಾಡಿದಂಥ ತೀರ್ಮಾನ ಇವತ್ತು ನನ್ನ ಜೀವಿತನ ಬದಲಾಯಿಸಿಬಿಟ್ಟು. ನನ್ನ ಆತ್ಮೀಯ ತಂದೆ ಮೋಸಸ್ ಪಾಸ್ಟ್ರು ಮತ್ತು ರಾಜ ಪಾಸ್ಟ್ರು ಮತ್ತು ಸೀನಣ್ಣ ಮತ್ತು ಅನಿಲ್ ಪಾಸ್ಟ್ರು ಇವರೆಲ್ಲರೂ ಪಟ್ಟಂಥ ಪ್ರಯಾಸ ಇವತ್ತು ನನ್ನ ದೇವರಲ್ಲಿ ಒಬ್ಬ ಒಳ್ಳೆ ಉಪಯುಕ್ತ ವ್ಯಕ್ತಿಯನ್ನಾಗಿ ಬದಲಾಯಿಸಿದೆ. ನಾನು ಅವತ್ತು ಬೈಬಲ್ ಕಾಲೇಜ್ ಒಳ್ಳೆ ಅಂದ್ರೆ ಸಹ ಅವರು ಒತ್ತಾಯ ಮಾಡಿ ನನ್ನ ಆತ್ಮೀಯ ತಂದೆ ಮೋಸಸ್ ಪಾಸ್ಟ್ರನ್ನೇ ಚಾರ್ಜ್ ಇಟ್ಕೊಂಡು ನನಗೆ ಎಣ್ಣೆ ಸಾಬೂನು ಏನೇನು ಬೇಕು ಎಲ್ಲ ಕೊಡಿಸಿ ಹೋಗಿ ನನ್ನ ಬಳ್ಳಾರಿಯಲ್ಲಿ 40 ದಿನ ಬೈಬಲ್ ತರಬೇತಿ ಶಾಲೆ ಇತ್ತು. ಅದರಲ್ಲಿ ಬೈಬಲ್ ತರಬೇತಿ ಪಾಠ ಶಾಲೆ ಅಂತಿತ್ತು. 40 ದಿನ ಅವ್ರದ್ದೇ ಊಟ, ಅವ್ರ ಇರೋಕೆ ವ್ಯವಸ್ಥೆ ಎಲ್ಲ ಅನುಕೂಲ ಅವ್ರದ್ದೇ. ನಾವು ಸುಮ್ಮನೆ ಹೋಗ್ಬೇಕು, ಪೆನ್ನು ಎಲ್ಲ ಅವರೇ ಕೊಡೋರು. ಇದು ಸೀನಣ್ಣವ್ರ ಮೂಲಕ ದೇವರು ದೊಡ್ಡ ಕಾರ್ಯ ಮಾಡ್ತಾ ಇದ್ದಾನೆ ಪ್ರೇರೆ. ಅಲ್ಲಿ ನಾನು ಹೋಗಿ 40 ದಿನ ಕಲಿತೆ. ಅಲ್ಲಿ ಡ್ಯಾನಿಯಲ್ ಕೋಟೆ ಅಂತ BC ರೆಡ್ಡಿ ಪಾಸ್ಟ್ರು, ಡ್ಯಾನಿಯಲ್ ಕೋಟೆ ಪಾಸ್ಟ್ರು, ಗಣೇಶ್ ಅಣ್ಣ, ಅನಿಲ್ ಅಣ್ಣ ಮತ್ತು ರಾಂಬಾಬ್ ಅಣ್ಣ, ಅನೇಕ ಸೀನಣ್ಣ ಮತ್ತು ಅನೇಕ ವರಪ್ರಸಾದ್ ಪಾಸ್ಟರ್ ರಾಯಚೂರು, ಅನೇಕ ದೇವ ಸೇವಕರು ಬಂದು ಬೋಧನೆ ಮಾಡಿದ್ರು 40 ದಿನ. ಆ ಬೋಧನೆಗಳಲ್ಲೇ ನನ್ನ ಜೀವಿತ ಬದಲಾಯಿತು. ಇವತ್ತು ಯೇಸುವನ್ನು ನಾವು ಅದಕ್ಕೆ ಯೇಸು ಹೇಳ್ತಾನೆ, ಸತ್ಯವನ್ನು ತಿಳ್ಕೊಳ್ಳೋ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಇವತ್ತು ಅನೇಕ ಜನರು ಯೇಸು ಮತಾಂತರ ಮಾಡ್ತಾರೆ. ಮತಾಂತರ ಅಲ್ಲ ಯೇಸು ಮಾಡೋದು, ಮಾನಸ ಅಂತ ಅನಿಸ್. ನನ್ನ ಜೀವಿತವನ್ನು ಅವತ್ತು ಅವ್ರು ಹೇಳಿದಂಥ ಬೋಧನೆಗಳು ನೋಡ್ರಿ, ನನ್ನ ಕೈಯಲ್ಲಿ ಬೈಬಲ್ ಇತ್ತು, ನನ್ನ ಬಿಟ್ಟು ಕ್ರೈಸ್ತ, ಎಷ್ಟೋ ಸಲ ಚರ್ಚ್ಗೆ ಹೋಗಿನಿ, ಆದರೆ ಆ ಸತ್ಯ ಗುರುತಿದ್ದಿಲ್ಲ. ಯಾವಾಗ ಅವರು ಬೋಧನೆ ಮಾಡಿದ್ರು ಆ ಸತ್ಯ ನನಗೆ ಪ್ರಕಟವಾಯಿತು. ಅದಕ್ಕೆ ಯೇಸು ಸತ್ಯವನ್ನು ತಿಳ್ಕೊಡ್ರಿ, ಆ ಸತ್ಯ ನಮ್ಮನ್ನು ಬಿಡುಗಡೆ ಮಾಡ್ತದ ಅಂತ. ದೇವ್ರ ಮಕ್ಕಳೇ ಮತ್ತು ಇದು ನಿರೂಪಣೆ ಮಾಡ್ತಾ ಬ್ರದರ್, ಅವತ್ತು ನಾನು ಯೇಸುವನ್ನು ಕಂಡುಕೊಂಡೆ. ಸತ್ಯವಾಗ್ಲೂ ಅವತ್ತು ಅಂದುಕೊಂಡೆ ನಾನು ಬದುಕಿದರೆ ಯೇಸು. ಅಂದ್ರೆ ನನ್ನ ಹತ್ರ ಡೈರಿ ಇದೆ ಒಂದು, ಅವರ ಪಾಸ್ಟ್ರು ಬೈಬಲ್ ಕಾಲೇಜಲ್ಲಿ ಕೊಟ್ಟಂಥ ಡೈರಿ ಅದರಲ್ಲಿ ಬರೆದೆ ನಾನು. ದೇವರೇ, ಅವತ್ತು ನಾನು ಮಧ್ಯರಾತ್ರಿ 12 ಗಂಟೆ ಆಗಿರ್ಬೋದು, ಅವತ್ತು ನನಗೆ ದೇವ್ರು ನನ್ನ ಜೊತೆ ಮಾತಾಡಿದ. ಅವತ್ತು ನಾನು ಡೇಟ್ ಸಹ ಬರೆದಿಟ್ಟೆ. ಅವತ್ತು ನಾನು ಸಮರ್ಪಣೆ ಮಾಡಿಕೊಂಡೆ. ಯೇಸು ಹೇಳ್ತಾನೆ, ಯಾವನಿಗಾದ್ರೂ ಮನಸ್ಸಿದ್ದರೆ ನನ್ನ ಹಿಂಬಾಲಿಸಲಿ. ಅಲ್ಲಿವರೆಗೆ ನಾನು ಲೋಕದಲ್ಲಿ ಮನಸ್ಸಿದ್ದೆ, ಲೋಕದಿಂದ ಹೋದೆ, ಲೋಕದ ವೈಭವ, ಲೋಕದ ಆಡಂಬರ, ಅದರಲ್ಲಿ ಮನಸ್ಸಿತ್ತು. ಆ ಲೋಕದಲ್ಲಿರೋ ಮನಸ್ಸು ದೇವ್ರಿಗೆ ಕೊಟ್ಟೆ. ಅವತ್ತು ನನ್ನ ನಿಜವಾದ ರಕ್ಷಣೆ ಮತ್ತು ನನ್ನ ಜೀವಿತ ತಿರುವು, ಟರ್ನಿಂಗ್ ಪಾಯಿಂಟ್ ಅಂದ್ರೆ ಅವತ್ತು ಆ ಮಧ್ಯರಾತ್ರಿ ನಾನು ಅಲ್ಲಿ ಮಾರೇಶಣ್ಣಲ್ಲಿ ಭೇಟಿಯಾದರು. ಮಾರೇಶಣ್ಣಲ್ಲಿ ಭೇಟಿಯಾಗಿ ಮಾರೇಶಣ್ಣ ಅವರು ಪಾಸ್ಟರ್ ಶಾಮಣ್ಣ ಅಂತಿದ್ರು, ಆಮೇಲೆ ಶಿವು, ಕಿರಣ್, ಅನೇಕ ಸೇವಕರು ಅಲ್ಲಿ ನಮ್ಮನ್ನು ಬಲಪಡಿಸಿದ್ರು. ಅವ್ರ ಪ್ರೀತಿ, ಅವರ ಪ್ರೋತ್ಸಾಹ, ಮತ್ತು ನನಗೆ ಹೊಸ ಜೀವಿತ ಸಾಯ್ಬೇಕಂತ ನಿರ್ಧಾರ ಮಾಡಿದ್ದೆ. ಜೀವಿತದಲ್ಲಿ ನಿರಾಸೆ, ಸೋಲು, ಒಂಟಿತನ ಇದೆಲ್ಲ ಕಾಡ್ತಾ ಇತ್ತಲ್ಲ, ಅದೆಲ್ಲ ಅವತ್ತು ನನಗೆ ಸಂಪೂರ್ಣ ನನ್ನಿಂದ ಹೋಯ್ತು. ಒಳಗಡೆ ಧೈರ್ಯ ಬಂತು. ಅದಕ್ಕೆ ಸಿಗ್ತಾನ, ಲೋಕದಲ್ಲಿರುವವನಿಗಿಂತ ನನ್ನೊಳಗಿರುವ ಆತನು ದೊಡ್ಡವ. ಆ ಒಳಗಡೆ ಯೇಸು ಬಂದ. ಅದಕ್ಕಾಗಿ ಬೈಬಲ್ ಹೇಳ್ತಾ ಇದೆ,
ಇಗೋ ಹೃದಯದ ಬಾಗಿಲ ಬಳಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಹೃದಯದ ಬಾಗಿಲು ತೆರೆದರೆ ಒಳಗಡೆ ಬರುತ್ತೇನೆ. ಆ ಇನ್ನೊಂದು ಭಾಗದಲ್ಲಿ ಯೇಸುವಿನ ವಾಕ್ಯ ನೆನಪಾಗ್ತದೆ ನಮಗೆ. ಎಲ್ಲ ಕಷ್ಟಪಟ್ಟವರೇ, ಹೊರೆ ಹೊತ್ತವರೇ, ನೀವೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಕ್ರೈಸ್ತ ಜಾತಿ ಕೊಡ್ತೇನೆ ಅಂತ ಹೇಳಲ್ಲ, ವಿಶ್ರಾಂತಿ ಕೊಡು. ಇದಕ್ಕಿಂತ ಮುಂಚೆ ನನ್ನ ಒಳಗಡೆ ಏನೇ ಇತ್ತು, ಆದರೆ ಆ ಬೋಧನೆಗಳು, ಆ ಯೇಸುವಿನ ವಾಕ್ಯ ನನ್ನ ಜೀವಿತ ಬದಲಾಯಿಸಿತು. ಅಲ್ಲಿ ನನಗೆ ಹಿಂಗೆಲ್ಲ ಯವನಸ್ಥ ಮಕ್ಕಳು ಮತ್ತು ದೈವ ಸೇವಕರು ಪ್ರೋತ್ಸಾಹ ಮಾಡಿ ಬಲಪಡಿಸಿ ನನ್ನ ದೇವ್ರ ಹತ್ರ ಮತ್ತೆ ಕಟ್ಟಿದರು. ಅದಾಗಿ ನಾನು ಮತ್ತೆ ಅದು 40 ದಿನ ಮತ್ತೆ ನಾನು ಊರಿಗೆ ಹೋಗ್ಬೇಕಲ್ಲ, ಊರಿಗೆ ಹೋದೆ. ಅಲ್ಲಿ ನನಗೆ ಪ್ರೀತಿ ಸಿಗಲಿಲ್ಲ. ನಮ್ಮಪ್ಪ ನನಗೆ ಒತ್ತಾಯ ಮಾಡಿದರು, ಮತ್ತೆ ನೀನು ಮಾಟ ಮಂತ್ರ ಹತ್ರ ಹೋಗಂಬ ಹಂಗೆ ಅಂತ. ನಾನು ಅಂದೆ ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ, ನಾನು ಬರಂಗೇ ಇಲ್ಲ ಅಂದೆ. ಇಲ್ಲ, ನಾವು ಹೊಣೊತ್ತಾಯ ಮಾಡಿದ್, ಬಾ ನೀನು ಹೋಗಮ್ಮ ಅಂತ, ಬಾ ಹೊತ್ತು ಹೋಗಮ್ಮ ಅಂತ. ನಮ್ಮ ಅತ್ತೆ ಪ್ರೇಮಮ್ಮ ಅಂತ ರೈತರಾಗಿರುತ್ತೆ ನಮ್ಮತ್ತೆ, ಅವ್ರು ಸಹ ಬಂದಿದ್ದರು. ನಮ್ಮ ಅತ್ತೆಮ್ಮ ಒಂದು ಮಾತು ಹೇಳಿದೆ ನಾನು, ನೋಡತ್ತಮ್ಮ, ಇವತ್ತು ನನಗೊಂದು ಅವಕಾಶ ಕೊಡ್ರಿ. ಇದುವರೆಗೆ ಮಾಟ ಮಂತ್ರ ಆಗ್ತದೆ, ನನಗೆ ಗುರುತು, ನನಗೆ ಮಾಟ ಮಂತ್ರ ಆಗ್ತಾ ಇದೆ ನನ್ನೊಳಗಡೆ, ನನಗೆ ಗುರುತು. ಇವತ್ತು ಅವಕಾಶ ಕೊಡ್ರಿ. ಯೇಸು ಸತ್ಯದೇವರಾಗಿದ್ದರೆ ಇವತ್ತಿನಿಂದ ಆತ ನನಗೆ ದೆವ್ವ ಬರಗೊಡಲ್ಲ. ಮಾಟ ಮಂತ್ರ ಏನು ಬರ್ತೋ ನನ್ನ ಮೈಯಾಗ, ಅದು ನಮ್ಮ ಮುಂದೆ ಬರಗೊಡಲ್ಲ. ಆಕಸ್ಮಿಕ ಬಂತು ಅಂದರೆ ನಾನು ನೀವೆಲ್ಲಿ ಕರೆದು ಬರ್ತೀನಿ ಅಂತ ನಮ್ಮ ಅಪ್ಪಗೆ ಹೇಳಿದೆ. ನಮ್ಮ ಅತ್ತಮ್ಮಗೆ ಹೇಳಿದೆ. ನಮ್ಮ ಅಪ್ಪಿಗೆ ಒಂದು ಧೈರ್ಯ ನನಗೆ ಗೆದ್ದಿಲ್ಲ. ನಮ್ಮ ಅತ್ತಮ್ಮಗೆ ಹೇಳಿದೆ, ಅತ್ತೆ ನೋಡು, ಒಂದು ರಿಕ್ವೆಸ್ಟ್ ನಾನು ಮಾಡ್ತೇನೆ. ಇವತ್ತಿನವರೆಗೆ ಮಾಟ ಮಂತ್ರ ಇದೆ ನನ್ನ ಮೈಯಲ್ಲಿ, ನೀವೆಲ್ಲ ನನಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದೀರಿ. ಇವತ್ತು ನಾನು ಯೇಸುವಿನ ಮೇಲೆ ನಂಬಿಕೆ ಇಟ್ಟೇನೆ. ಆ ಯೇಸು ಸತ್ಯ ಆದರೆ, ಸತ್ಯ ದೇವರಾಗಿದ್ದರೆ ಇವತ್ತು ನನಗೆ ಯೇಸು ಸಂಪೂರ್ಣ ಬಿಡುಗಡೆ ಕೊಡ್ತಾನೆ. ಸುಳ್ಳಾಗಿದ್ದರೆ ಮತ್ತೆ ನನಗೆ ಬಂತಾದರೆ ನಾವು ನೀವು ಎಲ್ಲಿ ಕರೆದ್ರು ಬರ್ತೇನೆ, ಮತ್ತು ನೀವು ಹೇಳ್ದಂಥ ದೇವ್ರನ್ನ ಅಡ್ಡ ಬೀಳ್ತಾನೆ ಅಂತ ನಮ್ಮ ಅತ್ತಮ್ಮಗೆ ಹೇಳಿದೆ. ಅವತ್ತು ನನ್ನೊಳಗಿರುವ ದೆವ್ವ ಬಿಟ್ಟು ಹೋಗಿದ್ದು ಇವತ್ತವರೆಗೆ ಬಂದಿಲ್ಲ. ಹಲ್ಲೆಲೂಯ. ಅವತ್ತು ಬಿಟ್ಟು ಹೋಗಿರುವಂಥ ದೆವ್ವ ಇವತ್ತು ಬಂದಿಲ್ಲ. ಇವತ್ತವರೆಗೆ ನಾನು ಸಾವಿರಾರು ದೆವ್ವಗಳು ಬಿಡಿಸ್ತೇನೆ, ಸಾವಿರಾರು ದೆವ್ವಗಳು. ಕನಿಷ್ಠ ದಿನಕ್ಕೊಂದು ದೆವ್ವ ಆದರೂ ಬಿಡಿಸ್ತೇನೆ ನಾನು. ಮಾಟ ಮಂತ್ರ ಬಾಧಿಸಲ್ಪಟ್ಟು ಒಂದು ದೆವ್ವ ಆದರೂ. ಯೇಸುವಿನ ನೋಡಿರಿ, ಅವುಗಳನ್ನು ಚೇಳುಗಳನ್ನು ಒಯ್ಯಿರ, ಸಮಸ್ತ ಬಲದ ಅಧಿಕಾರ ಕೊಟ್ಟಿನಂತ. ಆ ಯೇಸುವಿನ ಮಾತಿನಂತೆ ಆತನಿಂದ ನನ್ನ ನಂಬುವನಿಂದ ದೆವ್ವಗಳು ಬಿಡಿಸುತ್ತಾರೆ ಅಂತ. ಆ ನಂಬಿಕೆಯಿಂದ ಯೇಸು ನಾಮದಲ್ಲಿ ಇಷ್ಟು ಅದ್ಭುತ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ನನ್ನ ಹಳೆ ಜೀವಿತ ಅದು ನಾನು ಸಮರ್ಪಣೆ ಮಾಡಿಕೊಂಡು ಅಲ್ಲಿಂದ ನಾನು ರೈಚೂರಿಗೆ ಬಂದೆ. ಇಷ್ಟೆಲ್ಲ ಘಟನೆ ಆಯಿತು. ಎಲ್ಲಿಗೆ ಹೋಗ್ಬೇಕೀಗ? ನಾನು ಮಾರೇಶನಿಗೆ ಫೋನ್ ಮಾಡಿದೆ, ಅಣ್ಣ ನಾನು ನಿನ್ನ ಹತ್ರ ಬರ್ತೇನೆ ಅಂತ. ಮಾರೇಶಣ್ಣ ಅಂದ, ಬಾ ಮಗನೇ ಅಂತಂದ. ನಿಜವಾಗಲೂ ಮಾರೇಶಣ್ಣ ನನ್ನ ದೇವ್ರು ಕೊಟ್ಟಂಥ ಕೃಪೆಯುಳ್ಳ ಅಣ್ಣ. ಅವ್ರು ಎಲ್ಲಿದ್ದರೂ ಆರೋಗ್ಯವಾಗಿರ್ತಾನೆ. ಯಾಕಂದ್ರೆ ದೇವ್ರ ಮಕ್ಕಳು. ಆತನು ನಾನು ಮಾಡಿದಂಥ ದಾನ ಧರ್ಮ, ಕೊರ್ನೆಯಲ್ಲನ್ನು ಮಾಡಿದ ದಾನದ ಪರಲೋಕ ರಾಜ್ಯಕ್ಕೆ ಮುಟ್ಟಿದಂತೆ ಒಬ್ಬ ನನಗೆ ಮಾಡಿದಂಥ ದಾನದ ಪರಲೋಕ ರಾಜ್ಯಕ್ಕೆ ಮುಟ್ಟಿದೆ. ಅವತ್ತು ಮಾರೇಶಣ್ಣ ನಾನು ಹೆಚ್ಚು ಕಮ್ಮಿ 3 ತಿಂಗಳಲ್ಲಿ ಇಟ್ಕೊಂಡ್ರೆ, ನಾನು 3 ಅಲ್ಲ, ಹೆಚ್ಚು ಕಮ್ಮಿ 6-7 ತಿಂಗಳು ನಾನು ಅಲ್ಲಿದ್ದೆ. ಮೇದಿಂದ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಅಕ್ಟೋಬರ್ವರೆಗೂ ಮಾರೇಶಣ್ಣ ಜೊತೆ ಇದ್ದೆ. ರಾಜಪುರ ಅಂತ, ಬಳ್ಳಾರಿ ಜಿಲ್ಲೆಯ ರಾಜಪುರ ಅಂತ ಒಂದು ಚಿಕ್ಕ ಗ್ರಾಮ. ಅಲ್ಲಿ ನಾನಿದ್ದು ಅಲ್ಲಿ ಅಣ್ಣ ಒಂದು ಚರ್ಚಲ್ಲೇ ಮಲಗ್ತಾ ಇದ್ದೆ. ಅಣ್ಣ ನಾವು ಒಂದೇ ಕಡೆ ಮಲಗ್ತಾ ಇದ್ವಿ. ಮತ್ತು ಅಣ್ಣ ನಾನು ಏನು ಊಟ ಮಾಡ್ತಾನೋ ಅದನ್ನೇ ಊಟ ನನಗೆ ಮಾಡಿಸ್ತಾ ಇದ್ದ. ಮತ್ತು ನನಗೆ ಚಪ್ಪಲ್ ಇದ್ದಿಲ್ಲ. ಅಣ್ಣನೇ ತನಗೆ ಬಂದ ಕಾಣಿಗೆ ದುಡ್ಡಲ್ಲಿ ನನಗೆ ಚಪ್ಪಲ್ ಕೊಡಿಸ್ತಾ ಇದ್ದ. ನನಗೆ ಒಂದೇ ಜೋಡಿ ಡ್ರೆಸ್ ಊರಾಗೆಲ್ಲ ಬಿಟ್ಟು ಹೋಗಿದ್ದೆ. ಇದೆಲ್ಲ ಪರಿಸ್ಥಿತಿಯಲ್ಲಿ ಆದು ಬಂದೆ. ಅಲ್ಲಿಂದ ನಾನು ಒಡ್ಡು ಅಂತಕ್ಕಂಥ ಒಂದು ಗ್ರಾಮ, ಅದು ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತದೆ. ಒಡ್ಡು ಅಂತ ತೋರಣಗಲ್ ನಿಯರ್ ಹತ್ರ ಬರ್ತದ. ಅಲ್ಲಿ ಪಾಶ ಸಂತೋಷ್ ಮತ್ತು ಶೋಭಾ ಸಿಸ್ಟರ್ ಅಂತ ಇವ್ರದ್ದು ಕುಟುಂಬ. ಮಾರೇಶಣ್ಣ ಮತ್ತು ಅವ್ರನ್ನ ಭೇಟಿ ಮಾಡಿಸಿದ ನನಗೆ. ಅಲ್ಲಿ ತಾಯಿನ ಪಾಸ್ಟ್ ಚರ್ಚ್ ಇದೆ, ಎನ್ಶಡೆ ಚರ್ಚ್. ಅಲ್ಲಿ ನಾನು ಸಂತೋಷ್ ಪಾಸ್ಟರ್ ಮತ್ತು ಶೋಭಾ ತಂಗಿಯವರು ಅಲ್ಲಿ ಜಿಂದಲ್ ಫ್ಯಾಕ್ಟ್ರಿಯಲ್ಲಿ ಲಾರಿ ಡ್ರೈವರ್ ಆಗಿ ಸಂತೋಷ್ ಪಾಸ್ಟರ್ ಅಲ್ಲ, ಅವಾಗ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಮತ್ತು ಮಾರೇಶಣ್ಣ ಅಲ್ಲಿ ಕರ್ಕೊಂಡೋಗಿ ನನ್ನ ಬಿಟ್ಟ. ನಾನು ಅವ್ರ ಮನೆಗೆ ಹೆಚ್ಚು ಕಮ್ಮಿ ಒಂದು 1.5-2 ತಿಂಗಳು ಇರಬೇಕು ನಾನು ಅಲ್ಲಿ. ನಾನು ದೇವ್ರು ಮತ್ತೆ ನಾನು ಅವ್ರ ಮನೆಯಲ್ಲಿ ಪೋಷಣೆ ಮಾಡಿದೆ. ದೇವ್ರು ನೋಡ್ರಿ, ಆ ಎಲಿಯನನ್ನು ಸಾಕ ಕೆರೆ ತಳ್ಳ, ಆಮೇಲೆ ಚಾರಪ್ತ ಊರನ್ನ ಸ್ತ್ರೀಯನ್ನು ನೇಮಕ ಮಾಡಿದಂತೆ ಆತನ ಮಗ ನಾನು. ಆತ ನನ್ನ ಮೇಲೆ ಒಂದು ಉದ್ದೇಶ ಇತ್ತು. ಅದಕ್ಕಾಗಿ ಆ ಲೋಕ ಬಿಟ್ಟಂಥ ಪರಿಸ್ಥಿತಿಯಲ್ಲಿ ದೇವ್ರು ನನ್ನ ಕೈ ಬಿಡಲಿ. ನಮ್ಮ ಸಂಬಂಧಿಕರು ನಮ್ಮವರೆಲ್ಲರೂ ಕೈ ಬಿಟ್ರು. ಯಾಕಂದ್ರೆ ನನ್ನ ಪರಿಸ್ಥಿತಿ ಹಂಗಿತ್ತು. ಅವ್ರು ತಪ್ಪಲ್ಲ, ನನ್ನ ತಪ್ಪದು, ನನ್ನ ಪರಿಸ್ಥಿತಿ. ಎಲ್ಲರೂ ಕೈ ಬಿಟ್ಟರು. ದೇವರು ಸಂತೋಷ್ ಮತ್ತು ಶೋಭಾ ತಂಗಿ ಮಾರೇಶಣ್ಣ ಇವ್ರ ಮೂಲಕವಾಗಿ ನಾನು ಮತ್ತೆ ಅಲ್ಲಿ ಪೋಷಣೆ ಮಾಡಿದ. ಹೆಚ್ಚು ಕಮ್ಮಿ ಒಂದು 7-8 ತಿಂಗಳು. ಅದಾದ ಮೇಲೆ ನಾವು ನೇರವಾಗಿ ಬಳ್ಳಾರಿಯಿಂದ ನಮ್ಮದೇ ಒಂದು ಎಲ್ಶಡೈ ವ್ಯಾನ್ ಇತ್ತು. ಅದರಲ್ಲಿ ನಮಗೆ ಗೋವರ್ಧನ್ ಅಣ್ಣ, ಜಾನ್ಸನ್ ಅಣ್ಣ, ರಾಜಪಾಶ್ ಎಲ್ಲರ ತಂದು ನಮ್ಮ ಮನ್ನೆಕೆಯಲ್ಲಿ ಬಿಟ್ಟರು. ಮನ್ನೆಕೆಯಲ್ಲಿ ಶಾಂತ್ ಕುಮಾರ್ ಅಯ್ಯನವರು ಭಾಳ ಹಿರಿಯರವರು ಮತ್ತು
ಅವ್ರು ನಮಗೊಂದು ತಂದೆ ಸ್ಥಾನ ನಿಂತುಕೊಂಡು ನಮಗೆಲ್ಲ ಪೋಷಣೆ ಮಾಡಿದರು. ಸುಮಾರು 9-10 ಜನ ನಾವು ಪಾಶುಗಳಿದ್ದೀವಿ. ನಾವು ಬಸವ ಕಲ್ಯಾಣದಲ್ಲಿ ಎಲ್ಲ ಕಡೆ ರೂಮ್ ಸಿಕ್ಕರೆ ಬಸವ ಕಲ್ಯಾಣ ರೂಮ್ ಸಿಕ್ಕಿದಿಲ್ಲ. ನಾನು ಪಾಸ್ಟರ್ ಮೆತಸಿಯಲ್ಲ ಅಂತ ಹುಮ್ನಾಬಾದ್ ಆ ಪಾಸ್ಟರ್ ಜೊತೆಯಲ್ಲಿ ಒಂದು 6-7 ತಿಂಗಳು ಅಲ್ಲಿದ್ದೆ. ಅದಾದ ನಂತರವಾಗಿ ನನಗೆ ಒಂದು ಸಣ್ಣ ರೂಮ್ ಕೊಟ್ಟರು ಬಸವ ಕಲ್ಯಾಣದಲ್ಲಿ. 700 ರೂಪಾಯಿ ರೂಮ್ ರೆಂಟು. ಚಿಂಚೋಳಿ ನಿವಾಸ ಅಂತ ಆ ಒಂದು ಇದರಲ್ಲಿ ನನಗೆ ಒಂದು ಸಣ್ಣ ರೂಮ್ ತಗೊಂಡು ಅಲ್ಲಿ ನನ್ನ ಸಣ್ಣ ಸೇವೆ ಪ್ರಾರಂಭ ಮಾಡಿದೆ. ದೇವರು ನನ್ನ ಹಂತವಾಗಿ ನನ್ನ ಮೇಲೆ ಕೆತ್ತಿದ್ರು. ಆಮೇಲೆ ನನಗೆ 2013ರಲ್ಲಿ ಮದುವೆ ಆಯಿತು. ಕಾಜಲ್ ಅಂತಕ್ಕಂಥ ಅದೇ ಬಸವಕಲ್ಯಾಣ ತಾಲೂಕಿನ ಕಿಟ್ಟ ಒಂದು ಸಣ್ಣ ಹಳ್ಳಿ, ಅಲ್ಲಿರ್ತಕ್ಕಂಥ ಒಬ್ಬ ಅಕ್ರೈಸ್ತಿನಲ್ಲಿರ್ತಕ್ಕಂಥ ಒಬ್ಬ ಹುಡುಗಿಯನ್ನು, ಕಾಜಲ್ ಅಂತಕ್ಕಂಥ ಹುಡುಗಿಯನ್ನು ದೇವರು ನನಗೆ ಸುಂದರದ ಹುಡುಗಿಯನ್ನು ಕೊಟ್ಟರು ಮತ್ತು ಒಳ್ಳೆ ಹೆಂಡತಿಯನ್ನು ದೇವ್ರ ಕೃಪೆಯಿಂದ ಕೊಟ್ಟರು. ಮದುವೆ ಆಗಿ ಆಮೇಲೆ ನನಗೆ ಒಂದು ಗಂಡು ಮಗು ಹುಟ್ಟಿತ್ತು. ಆ ಗಂಡು ಮಗನ ಹೆಸರು ವಚನ್ ಅಂತ ಇಟ್ಟೆ, ಯಾಕಂದರೆ ನಾನು ಬದುಕಿದೆ ವಾಕ್ಯದಿಂದ ವಚನ್. ಆಮೇಲೆ 2 ಮಗು ಹುಟ್ಟಿದ್ದ ವಾಕ್ಯ ಅಂತ, ಆಕೆ ವಾಕ್ಯ ಅಂತ ಹೆಸರಿಟ್ಟೆ. ಈ ರೀತಿ ನಾನು 2013ರಲ್ಲಿ ಮದುವೆ ಆಗಿ 2014ರಲ್ಲಿ ವಚನ ಹುಟ್ಟಿದ ಮಗ. ಆಮೇಲೆ 2016ರಲ್ಲಿ ವಾಕ್ಯ ಮಗಳು ಹುಟ್ಟಿದಳು. ದೇವರು ನಮ್ಮನ್ನು ಹಂತವಾಗಿ ಮೇಲಕ್ಕೆ ತಾನೆ. ಇವತ್ತು ನಾವು ಬಸವ ಪಟ್ಟಣದಲ್ಲಿಯೇ ತಾಜ್ ಕಾಲೋನಿ ಅಂತಕ್ಕಂಥ ಸಣ್ಣ ಒಂದು ಏರಿಯಾದಲ್ಲಿ ಒಂದು ಸಣ್ಣ ಸೆಡ್ ಹಾಕಿಕೊಂಡು, ಸಣ್ಣದಲ್ಲ ದೊಡ್ಡದೇ ಇದೆ, ಒಂದು 40-80 ಬೈ ಅದರಲ್ಲಿ ಒಂದು ಸೆಡ್ ಹಾಕಿಕೊಂಡು ಒಳ್ಳೆ ಆರಾಧನೆ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಪ್ರತಿ ಭಾನುವಾರ 300-400ವರೆಗೆ ಜನ ಬಂದು ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಆ ಬಸವ ಕಲ್ಯಾಣ ಪಟ್ಟಣದ ಯೇಸು ನನ್ನ ಬೆಳಕಾಗಿಟ್ಟನ ಮತ್ತು ಯೇಸು ನನ್ನ ಆಶೀರ್ವಾದಕರವಾಗಿಟ್ಟನ, ಜನಾಂಗಗಳಿಗೆ ನಾನು ಆಶೀರ್ವಾದವಾಗೇನೆ. ಮತ್ತು ನನ್ನನ್ನು ಸಾಕ್ಷಿಯನ್ನು ಕೇಳುವಂಥ ಎಲ್ಲ ದೇವ್ರ ಮಕ್ಕಳೇ, ನಿಮ್ಮನ್ನು ಯೇಸು ಬಲಪಡಿಸ್ತಾನೆ. ಯೇಸೊಬ್ಬ ನಂಬಿಗಸ್ತನಾದ ದೇವರು. ಆತ ನಮ್ಮ ಹೃದಯವನ್ನು ಪರಿವರ್ತಿಸುವ ದೇವರು, ನಮ್ಮ ಹೃದಯವನ್ನು ನೋಡುವ ದೇವರು. ನೀವೆಲ್ಲರೂ ಆತನ ಸ್ವೀಕಾರ ಮಾಡ್ರಿ ಅಂತಕ್ಕಂಥ ಒಂದು ಗಟ್ಟಿಯಾದಂಥ ವಿಶ್ವಾಸದ ಮಾತು ನಾನು ಹೇಳಲು ಸಂತೋಷ ಪಡುತ್ತೇನೆ. ಅದೇ ರೀತಿಯಾಗಿ ಪಶ್ಯ, ನೀವು ಸೇವೆಯಲ್ಲಿ ಬಂದಾದ ಮೇಲೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳು ಮತ್ತು ಅದು ಸೇವೆಯಲ್ಲಿ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ತಿಳಿಸ್ಕೊಟ್ರಿ. ದೇವರ ಕೃಪೆಯಿಂದ ನನ್ನ ಜೊತೆಯಲ್ಲಿ ಯೇಸು ಅನೇಕ ಅದ್ಭುತಗಳನ್ನು ಮಾಡಿ, ಯಾಕಂದರೆ ನಾನು ಬದುಕಿದ್ದೆ ಯೇಸು. ನಾನು ಮನೆ ಬಿಟ್ಟು ಹೊರಗಡೆ ಬರಬೇಕಾದ್ರೆ ನನ್ನ ಹತ್ರ ಏನಿದ್ದಿಲ್ಲ. 200 ರೂಪಾಯಿ ಬೇರೆ ಬ್ರದರ್ ಹತ್ರ ಇಸ್ಕೊಂಬಂದ. ಅಂಥ ಪರಿಸ್ಥಿತಿಯಲ್ಲಿ ನನ್ನ ಯೇಸು ಹೊರಗಡೆ ಕರ್ಕೊಂಡು ಬಂದಂಥ ಯೇಸು ನನ್ನ ಕೈ ಬಿಟ್ಟಿಲ್ಲ. ಮದುವೆ ಆಯಿತು, ಫಸ್ಟು ಅದು ಅದ್ಭುತ. ಮದುವೆ ಆಯಿತು, ಆಮೇಲೆ ಮಕ್ಕಳು ಹುಟ್ಟಿದ್ರು. ನನ್ನ ಮಗಳು ವಾಕ್ಯ ಡಾಕ್ಟ್ರು ಬುರುಳೆ ಡಾಕ್ಟ್ರ್ ಅಂತಿದ್ದಾರೆ ಬಸವ ಕಲ್ಯಾಣದಲ್ಲಿ. ಈ ಮಗು ಜೀವಂತವಾಗಿಲ್ಲ, ತೊಗೊಂಡೋಗು ಅಂತ ಹೇಳಿದರು. ಬಟ್ ನನ್ನ ಮಗಳು ಸತ್ತಿದಳು ಡಾಕ್ಟ್ರ್ ಪ್ರಕಾರ. ಬಟ್ ನಾವು ಪ್ರಾರ್ಥನೆ ಮಾಡಿದ್ವಿ, ಮತ್ತು ನನ್ನ ಮಗಳು ಜೀವಂತವಾಗಿ ಬದುಕಿದ್ರು. ನಾನು ದೇವ್ರಿಗೆ ಒಂದೇ ಹೇಳಿದ್ದೀನಿ, ದೇವರೇ ಈ ಪರಿಸ್ಥಿತಿಯಲ್ಲಿ ಹೆಂಗ ಸೇವೆ ಮಾಡಲಿಲ್ಲ. ನಾನು ಕರೆದಿದ್ದೆ, ಅದು ಮಧ್ಯದಲ್ಲಿ ಕೈ ಬಿಡೋ ದೇವರಲ್ಲ, ನೀನು ನಂಬಿಗಸ್ತನ. ಅದಕ್ಕಾಗಿ ನಾನು ಮತ್ತೆ ನನ್ನ ಮಗಳು ಜೀವಂತವಾಗಿ ಕೊಡು ನನಗೆ ಅಂತ ಅನೇಕ ಜನ ಇದ್ದರು. ಲೋಕೇಶಣ್ಣ, ನಾನು ಮಗಳ ಮುಟ್ಟಿಲ್ಲ, ನನ್ನ ಮಗಳು ಕಣ್ಣು ಬೆಳಗ್ಗೆ ಮಾಡಿ ಬಿದ್ದು ಬಿಡಲು ನಾನು ಮುಟ್ಟಿಲ್ಲ. ಲೋಕೇಶಣ್ಣ ಮತ್ತು ನನ್ನ ಹೆಂಡತಿ ಬುರುಳೆ ಹಾಸ್ಪಿಟಲ್ ತಗೊಂಡು ಡಾಕ್ಟ್ರ್ ನೋಡಿ ಹೇಳಿದರು, ಇದು ಜೀವ ಇಲ್ಲ ಅಂತ ಹೇಳಿದರು. ನನಗೆ ಅದು ಕೇಳಿ ಒಂಥರ ಭಾಳ ಒಂದು ಬರಸಿಡಲು ಬಡ್ದಂಗೆ ಆಯಿತು. ನಾನು ದೇವ್ರು ಒಂದೇ ಕೇಳಿದೆ, ಮಗು ಸುತ್ತೋದಕ್ಕೆ ಬಾಧೆ ಇಲ್ಲ ನನಗೆ. ದೇವರೇ ಈ ಪರಿಸ್ಥಿತಿ ಹೆಂಗೆ ಸೇವೆ ಮಾಡಲಿ, ಹೆಂಗೆ ಬರ್ತಾರೆ ಜನ ನನಗೊಂದು ಮತ್ತೆ ನನ್ನ ಮಗಳನ್ನ ಕೊಡಂತ ನಾನು ನನ್ನ ಹೆಂಡತಿ ಲೊಕೇಶನ್ ಎಲ್ಲ ಪ್ರೇರ್ ಮಾಡಿದ್ದೇವೆ. ಒಂದು 10 ನಿಮಿಷದಾಗ ಮತ್ತೆ ನನ್ನ ಮಗಳು ಕೈಯನ್ನು ಅಳ್ಳಾಡಿ ಸ್ಟಾರ್ಟ್ ಮಾಡಿ ಮತ್ತೆ ನಾವು ಡಾಕ್ಟರ್ ಹತ್ರ ತೊಗೊಂಡು ಹೋದಾಗ ಡಾಕ್ಟ್ರ್ ನೋಡಿದರು, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರು, ಚೆನ್ನಾಗಾಯಿತು. ಮತ್ತು ನಾವು ಇವತ್ತು ರಾತ್ರಿ ಎಲ್ಲ ಇರ್ರಿ, ಮತ್ತು ನೈಟ್ ಆದರೆ ಭಾಳ ಕಷ್ಟ ಅಂತ ಹೇಳಿದರು. ಇದ್ದೀವಿ. ಮುಂಜಾನೆ ಹೋಗಿ ನಾನು ಕೇಳಿದೆ, ಇಲ್ಲ ಇದು ಏನಾಗಿದೆ ಗೊತ್ತಾಗಿಲ್ಲ, ಇನ್ನೊಂದು ಸಲ ಆದರೆ ಬೆಂಗಳೂರಿಗೆ ಬರ್ಕೊಡ್ತಾನೆ, ಎಲ್ಲ ಬಾಡಿ ಟೆಸ್ಟ್ ಮಾಡಿಸ್ತಾರೆ ಅಂತಂದರು. ಅವತ್ತಿನಿಂದ ಇವತ್ತಿನೂ ನನ್ನ ಮಗಳಿಗೆ ಏನಾಗಿಲ್ಲ, ನನ್ನ ಮಗಳು ಭಾಳ ಆರೋಗ್ಯವಾಗಿದ್ದಾಳ. ಇದು ನನ್ನ ಜೊತೆಲಾದಂಥ ಅದ್ಭುತ. ಆಮೇಲೆ ಸೇವೆಯಲ್ಲಿ, ಇದು ಕುಟುಂಬದಲ್ಲಿ ಸೇವೆಯಲ್ಲಿ ಅಲ್ಲಿ ನಮಗೆ ಯಾವ ಕ್ರೈಸ್ತರಿದ್ದಿಲ್ಲ. ಆ ದೇವ್ರ ಕೃಪೆಯಿಂದ ಅನೇಕ ಅಣ್ಣವರು ಭೇಟಿ ಮಾಡಿಸಿದ್ದಾರೆ. ಲೊಕೇಶನ್ ಆಗಿರಲಿ, ಕವಿರಾಜ್ ಅಣ್ಣ ಆಗಿರಲಿ, ಅನೇಕ ಅಣ್ಣವ್ರನ್ನ ಭೇಟಿ ಮಾಡಿಸಿದ. ಮತ್ತು ಅರ್ಜುನ್ ಅಂಕಲ್ ಅಂತ ಒಬ್ಬ ಕ್ರೈಸ್ತ ಮುಖಂಡರು, ಅವ್ರನ್ನ ಭೇಟಿ ಮಾಡಿಸಿದ. ದೇವರು ಒಳ್ಳೆ ಜನರ ಸಹವಾಸ ಮಾಡಿದ. ಅದಾದ ಮೇಲೆ ನನಗೆ ಆರಾಧನೆ ಮಾಡೋಕ್ಕೆ ಸ್ಥಳ ಇದ್ದಿಲ್ಲ. ಒಂದು ಸಣ್ಣ ರೂಮಲ್ಲಿ ಪ್ರಾರಂಭದಲ್ಲಿ 2 ಮಾತ್ರ ಆರಾಧನೆ ಮಾಡ್ತಾ ಇದ್ದೀವಿ. ನಾನು ಮತ್ತು ಇನ್ನೊಬ್ಬ ಬ್ರದರ್ ಕುಂತ್ಕೊಂಡು ಆರಾಧನೆ ಮಾಡ್ತಾ ಇದ್ದೀವಿ. ಆಮೇಲೆ ಕಿಟ್ಟದಲ್ಲಿ ಆರಾಧನೆ ಮಾಡ್ತಾ ಇದ್ದೀವಿ. ಕಿಟ್ಟದಲ್ಲಿ ಒಂದು 2 ಫ್ಯಾಮಿಲಿ ಕುಂತು 3 ಫ್ಯಾಮಿಲಿ ಅಲ್ಲಿ ಆರಾಧನೆ ಮಾಡ್ತಾ ಇದ್ದೀವಿ. ಹಂತವಾಗಿ ದೇವ್ರು ನನ್ನ ಆಶೀರ್ವಾದ ಮಾಡಿದ. ಆಮೇಲೆ ನಾವು ಒಂದು ನಾಣ್ಪುರ ಕ್ರಾಸ್ ಅಂತ ಒಂದು ಕ್ರಾಸ್ ಇದೆ, ಅಲ್ಲಿ ನಮಗೊಬ್ಬರು ರಾಜು ಅಂತ ಒಬ್ಬ ಹುಡುಗ ಕ್ಯಾನ್ಸರ್ ಇತ್ತು, ಅವನಿಗೆ ಪ್ರಾರ್ಥನೆ ಬಿಡುಗಡೆ ಆಯಿತು. ಅವ್ರು ನಮಗೆ ಅಲ್ಲಿ ಮನೆಗೆ ಆರಾಧನೆ ಮಾಡೋಕ್ಕೆ ಸ್ಥಳ ಕೊಟ್ಟರು. ಅಲ್ಲಿ ನಾವು ಒಂದು ವರ್ಷ ಕಮ್ಮಿ ಅಲ್ಲಿ ಆರಾಧನೆ ಮಾಡಿದ್ವಿ. ಅದಾದಮೇಲೆ ಅವರು ನಮ್ಮನ್ನು ಮಧ್ಯೆ ಬಿಡಿಸಿದರು. ಅದಾದಮೇಲೆ ನಮಗೆ ಮತ್ತೆ ಇಲ್ಲಿ ಆರಾಧನೆ ಮಾಡಿದ್ವಿ ಅಂದರೆ ಪ್ರೇಮ್ ಸಿಂಗ್ ರಾಥೋಡ್ ಸರ್ ಅಂತ ಒಬ್ಬರು ಲಂಬಾಣಿ, ಅವ್ರು ನನಗೆ ಮನೆ ಕೊಟ್ಟರು. ಅವರು ಮನೆ ಹತ್ರ ಬಂದು ಕೊಟ್ಟರು ಮನೆಯನ್ನು. ಮತ್ತು ನನಗಲ್ಲಿ ಮತ್ತು ಆರಾಧನೆ ಸ್ಥಳ ಕೊಟ್ಟು ನಾವು ಮೇಲೆ ಸೆಡ್ ಹಾಕ್ಯಂದು ಅಲ್ಲಿ ಸಹ ಆರಾಧನೆ ಮಾಡಿದ್ವಿ. ಆಮೇಲೆ ಮದುವೆ ಆದಮೇಲೆ ನನಗೆ ಮನೆ ಇದ್ದಿಲ್ಲ ಇರೋಕೆ.
ಒಬ್ಬ ರತ್ನಮ್ಮ ಅಂತ ಒಬ್ಬರು ಅಮ್ಮ. ನಾನು ಲಿಂಗಾಯತರ ರೂಮಾಗಿದ್ದೆ, ನಾನು ಪಾಸ್ಟ್ ಅಂತ ಯಾರಿಗೂ ಗುರುತಾಗಿಲ್ಲ ಅಲ್ಲಿ. ಬರೀ ಯಾಕಂದ್ರೆ ಅಲ್ಲಿ ಒಂದು ಕ್ರೈಸ್ತತ್ವದ ಭಾಳ ಕಡಿಮೆ, ಯೇಸುವಿನ ನಂಬಿದಂಥ ಜನರ ಸಂಖ್ಯೆ ಕಡಿಮೆ. ಅದಕ್ಕಾಗಿ ಇಲ್ಲಿ ರೂಮ್ ಕೊಡೋಕ್ಕಿಂತ ಬಂದು ನೋಡ್ತಾ ಇದ್ರು. ನಾನು ಮದುವೆ ಆಗಿದ ಮೇಲೆ ರೂಮ್ ಎಲ್ಲ ಅಂತ ನನಗೆ ಗೊತ್ತಿಲ್ಲ. ರತ್ನಮ್ಮ ಮತ್ತು ಒಬ್ಬ ಅಮ್ಮ ಲಿಂಗಾಯತರು. ನಾನು ಒಂದು ರೂಮಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೆ, ಪ್ರೇಯರ್ ಮುಂದೆ ಹೂ ಬಿಡಿಸ್ತಾ ಇದ್ದೆ. ಅವ್ರು ಹಿಂಗೆ ಮನೆ ಮುಂದೆ ಹೋಗ್ತಾ ಇದ್ರು, ನೋಡಿ ಒಳಗೆ ಬಂದರು. ಸರ್ ನಮಸ್ತೆ ಅಂದ್ರೆ. ನಮಸ್ತೆ ಅಂದೆ. ಸರ್ ನಿಮ್ಮನ್ನು ಕಾಲೇಜ್ ಹುಡುಗ ಅಂತ ತಿಳ್ಕೊಂಡು, ಇಲ್ಲ ಕಾಲೇಜ್ ಹುಡುಗಲ್ಲಮ್ಮ, ನಾನು ಹಿಂಗೆ ಪಾಸ್ಟು ಯೇಸುನ ಸೇವೆ ಮಾಡ್ತೇನೆ ಅಂದೆ. ಅದಾದ ಮೇಲೆ ಫಸ್ಟ್ ನೀವು ನಮ್ಮ ಮನೆಗೆ ಬರ್ರಿ ಅಂತಂದರು. ಮನೆಗೆ ಕರ್ಕೊಂಡು ಹೋದರು. ಮನೆಗೆ ಸ್ವಲ್ಪ ಹಾಲು ಕೊಟ್ಟರು. ತಂಗಿ ಹೆಸರು ಸುಪ್ರಿಯೇನಿದೆ, ತಂಗಿ ಹೆಸರು ಮರ್ಕೊಬಿಟ್ಟೆ ನಾನು. ಆ ತಂಗಿ ಕಾಲಲ್ಲಿ ಒಂದು ಹುಣ್ಣ ಆಗಿತ್ತು, ಇಸ್ಬಿ ಥರ. ನನಗೆ ಗುರ್ತಿಲ್ಲ, ದೇವರಾತ್ಮ ನನಗೆ ಹೇಳಿದ ಈ ತಂಗಿಗೆ ಅನಾರೋಗ್ಯ ಇದೆ ಅಂತ. ನಾನು ಹೇಳಿದೆ, ಸಿಸ್ಟರ್ ನೀವು ಒಬ್ಬ ರೋಗದಿಂದ ಭಾಳ ಬಾಧೆ ಪಡ್ತಾ ಇದ್ದಾರೆ, ಯೇಸು ನಿಮ್ಮನ್ನು ಮುಟ್ತಾನ, ಗುಣ ಮಾಡ್ತಾನಂತ. ಅದಾದ ಮೇಲೆ ಅವ್ರ ಮನೆಗೆ ಬರೀ ಪಾಸ್ ಕರ್ಕೊಂಡು ಹೋದ್ರು. ನಾನು ಹೇಳಿದ ತಕ್ಷಣ ಕರ್ಕೊಂಡು ಹೋದ್ರು. ಆಮೇಲೆ ಕಾಲು ತೆಗೆದು ತೋರಿಸ್ತಾ ಇದ್ದಾಳೆ ತಂಗಿ, ಅದೇನು ಪ್ಯಾಂಟ್ ಹಾಕೊಂಡು ತೋರಿಸ್ತಾ ಇದ್ದಾರೆ. ಕಾಲೆಲ್ಲ ಇಸ್ಬಿ ಆಗಿದೆ, ಅಷ್ಟು ಭಯಂಕರವಾದಂಥ ವೇದನೆ. ಅವರು ನಾನಂದರು ಎಲ್ಲಿರ್ತಾರೆ ಪಾಸ್ಟ್ ಹಂಗೆ ಅಂತ ಕೇಳಿದೆ. ನಾನು ಹೇಳಿದೆ, ಅಮ್ಮ ಹಿಂಗೆ ನಾನು ಇಲ್ಲೇ ಚಿಂಚೋಳ ನಿವಾಸದಾಗಿರ್ತೇನೆ ಮತ್ತು ನನ್ನ ನಾಳೆ ಮ್ಯಾರೇಜ್ ಇದೆ, ಬೇರೆ ಬೇರೆ ಮನೆ ನೋಡ್ತಾ ಇದ್ದೀನಿ ಅಂದರು. ಅವ್ರಂದ್ರೆ ಇಲ್ಲ ಬೇರೆ ಕಡೆಗೆ ಹೋಗ್ಬಿಟ್ಟು ನಮ್ಮ ಮನೇಲೇ ಇರೋ ನೀವು ಅಂತಂದು ದೇವ್ರು ಅದ್ಭುತ ಮಾಡಿ ನನಗೆ ಮನೆ ಕೊಟ್ಟರು. ಒಬ್ರು ಲಿಂಗಾಯತಮ್ಮ ಆದ ನಾನು ಮನೆ ಕೊಟ್ಟರು. ಮತ್ತು ಅಲ್ಲಿ ಸ್ವಲ್ಪ ದಿನ ಆರಾಧನೆ ಸ್ಟಾರ್ಟ್ ಮಾಡಿದೆ ಆ ಮನೆಯಲ್ಲೇ. ಆಮೇಲೆ ಹಗಲು ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ ದೇವರು ಒಳ್ಳೆ ಕಾರ್ಯ ಮಾಡಿದ. ಅದಾದಮೇಲೆ ಪ್ರೇಮ್ ಸಿಂಗ್ ರಾಥೋಡ್ ಸರ್ ಅವ್ರ ಮನೆಗೆ ಬಂದಿವಿ, ಅಲ್ಲಿ ಸೆಡ್ ಹಾಕ್ಕೊಂಡು ಆರಾಧನೆ ಮಾಡಿದೆ. ಅಲ್ಲಿಂದ ನಾನು ಮತ್ತು ಅಶೋಕ್ ಡಗಳೆ ಅಣ್ಣ ಅಂತ ಕಾಂಗ್ರೆಸ್ ಲೀಡರ್ ಅವ್ರು ನನಗೆ ಉಮ್ಮಪ್ಪರು ಒಬ್ಬರು ಅಣ್ಣವರು, ಅವರು ಒಂದು ಫ್ಲ್ಯಾಟ್ ಓಪನ್ ಫ್ಲ್ಯಾಟ್ ಇದ್ದು ಅವ್ರು ನನಗೆ ಸ್ಥಳ ಇಸ್ಕೊಟ್ರು. ಅಲ್ಲಿ ಸೆಡ್ ಹಾಕ್ಕೊಂಡು ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಈಗ ನಮ್ದು ಹೆಚ್ಚು ಕಮ್ಮಿ ಒಂದು 70-80 ಜನ ಬ್ಯಾಪ್ಟಿಸಮ್ ತೊಗೊಂಡಾರ ಒಂದು 7-8 ವರ್ಷದಲ್ಲಿ. ಆಮೇಲೆ ಹೆಚ್ಚು ಕಮ್ಮಿ 300-400 ಜನ ಕುಂತ್ಕೊಂಡು ಪ್ರತಿ ಭಾನುವಾರ ಆರಾಧನೆ ಮಾಡ್ತಾ ಇದ್ದೀವಿ. ರೋಗಗಳು ಸೌಖ್ಯವಾಗ್ತವೆ, ದೆವ್ವಗಳು ಬಿಟ್ಟು ಹೋಗ್ತಾ ಇವೆ, ಮತ್ತು ಜನರು ಪಾಪದಿಂದ ಮನ ತಿರುಗಿ ದೇವ್ರನ್ನ ಕಂಡುಕೊಳ್ತಾ ಇದ್ದಾರೆ. ಇದೆಲ್ಲ ಯೇಸು ನನ್ನ ಸೇವೆಯಲ್ಲಿ ತನ್ನ ಕೈ ಹಿಡಿದು ನಡೆಸ್ತಕ್ಕಂಥ ಅದ್ಭುತವಾದಂಥ ಮಹಿಮೆಯಾದ ಸೇವೆಯನ್ನು ದೇವರು ಮಾಡೋದಕ್ಕೆ ಕೃಪೆ ಕೊಟ್ಟ. ಆಮೇಲೆ ಅದೇ ರೀತಿಯಾಗಿ ಪಶ್ಚಿಮ ನಿಮ್ಮ ಜೀವಿತದಲ್ಲಿ ಮುಂದೆ ಇನ್ನು ನಿಮ್ಮ ದರ್ಶನ ಮತ್ತು ನೀವು ಏನೇನು ಮಾಡ್ಬೇಕು ಅನ್ಕೊಂಡಿದ್ರೆ ಅದಕ್ಕೆ ತಿಳಿಸಿ. ನಾನು ಮುಂದೆ ಇದುವರೆಗೆ ನಡೆಸಂತ ದೇವರು ನನ್ನ ಮುಂದೆ ಮುಖ್ಯ ದರ್ಶನ, ನಂದು ಒಳ್ಳೆ ಸೇವೆಯನ್ನು ಮಾಡಬೇಕು ಮತ್ತು ಕರ್ನಾಟಕ ರಾಜ್ಯದ ಒಂದೊಂದು ಹಳ್ಳಿಗಳಲ್ಲಿ ಸೇವೆ ಮುಟ್ಟಬೇಕು. ಇದು ನಾನು ಹೃದಯದ ಬಡಿತ. ಒಂದೊಂದು ಹಳ್ಳಿ ನಾನು ಸ್ವಂತ ಖರ್ಚು ಮಾಡಬೇಕು, ಸ್ವಂತ ದುಡ್ಡು, ಸ್ವಂತ ನಮ್ಮ ಮಕ್ಕಳೇ, ನಮ್ಮ ಸಭೆಯವರೇ, ನಾವು ಹೋಗಿ ಸೇವೆ ಮಾಡಬೇಕು. ಕರ್ನಾಟಕ ರಾಜ್ಯದ ಒಂದೊಂದು ಹಳ್ಳಿ ಫಸ್ಟು. ಎರಡನೇದಾಗಿ ಅನಾಥ ಮಕ್ಕಳು, ಬಡವರು, ಈಗಾಗಲೇ ಸಣ್ಣ ಪ್ರಾರಂಭ ಮಾಡಿವಿ. ಯಾರಾದರೂ ಮಕ್ಕಳಿಲ್ಲ, ತಂದೆ ತಾಯಿಗಳಾದ ಮಕ್ಕಳಿಗೆ ಸಣ್ಣ ಎಲ್ಪ್ ನಾವು ಮಾಡ್ತೀವಿ ನಮ್ಮ ಸಭೆ ಕಡೆಯಿಂದ. ಹಂಗೆ ನಾವೇನು ಮಾಡ್ಬೇಕು ಅಂದರೆ ಮುಂದೆ ಸ್ವಂತ ಸ್ಥಳ ತಗೊಂಡು ಅಲ್ಲೇ ಸ್ವಂತ ಆಶ್ರಮ, ಮಕ್ಕಳಿಗೆ ಏನೋ ಸಾಕಿದ ಪ್ರೀತಿ ಅಲ್ಲ, ತಂದೆಯ ಪ್ರೀತಿ ಕೊಡಬೇಕು, ಯೇಸುವಿನ ಪ್ರೀತಿ ಕೊಟ್ಟು ಅವರಿಗೆ ಒಳ್ಳೆ ರೀತಿಯ ಭದ್ರತೆ ಕೊಡೋದು, ಜೀವಿತದ ಭದ್ರತೆ ಮತ್ತು ಆತ್ಮರಕ್ಷಣೆ ಬೋಧನೆ ಮಾಡುತ್ತಾ ಅವ್ರನ್ನ ಬೆಳೆಸಿ ಒಂದು ವಿಧವೆ ಆಶ್ರಮಗಳಾಗಿರ್ಬೋದು, ವೃದ್ಧ ಆಶ್ರಮಗಳಾಗಿರ್ಬೋದು, ಈ ರೀತಿಯಾಗಿ ಮಾಡಬೇಕು. ಜೊತೆಯಲ್ಲಿ ನಾವು ಸ್ವಂತ ಬೈಬಲ್ ಕಾಲೇಜ್ ಕಟ್ಟಬೇಕು. ಬರುವಂಥ ದಿನಗಳಲ್ಲಿ ಯೇಸುವಿನ ಕೃಪೆಯಿಂದ, ಆತನ ಕೃಪೆ ಇದೆ, ವಿಶ್ವಾಸದಿಂದ ಬೈಬಲ್ ಕಾಲೇಜ್ ಕಟ್ಟಿ ಒಳ್ಳೆ ಸೇವೆ ಮಾಡಬೇಕೆಂಬ ದರ್ಶನದಿಂದ ಈಗ ನಾವು ಮುಂದೆ ಅದ್ಭುತವಾದ ಸಾಕ್ಷಿ ಪ್ರಿಯರೇ, ಅವರ ಜೀವಿತದಲ್ಲಿ ನಡೆದಂಥ ಸಾಕ್ಷಿಯನ್ನು ಅದ್ಭುತವಾಗಿ ವಿವರಿಸಿದ್ದಾರೆ ಮತ್ತು ಆ ದರ್ಶನವನ್ನು ಅವರು ಹಂಚಿಕೊಂಡಿದ್ದಾರೆ. ಪ್ರಿಯರೇ, ಆ ದರ್ಶನಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಾವು ಬಯಸುವವರಾಗಿದ್ದೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ನಿಮ್ಮ ಸಾಕ್ಷಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುವವರಾಗಿದ್ದೇವೆ ಪಾಸ್ಟರ್. ಅದೇ ರೀತಿಯಾಗಿ ಪ್ರಿಯ ವೀಕ್ಷಕರ, ನಿಮಗೂ ಸಹ ವಂದನೆಗಳನ್ನು ಸಲ್ಲಿಸುವವರಾಗಿದ್ದೇವೆ. ಇದು ಇನ್ನೂ ಹೆಚ್ಚಿನ ರೀತಿಯಾಗಿ ಅನೇಕ ದೇವ ಸೇವಕರುಗಳು ಬಂದು ನಿಮ್ಮ ಮುಂದೆ ಅನೇಕ ಸಾಕ್ಷಿಗಳನ್ನು ಹಂಚಿಕೊಳ್ಳಲಿದ್ದಾರೆ. ಅದಕ್ಕಾಗಿ ನೀವು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬುದಾಗಿ ನಾವು ವಿನಂತಿಸಿಕೊಳ್ತೇವೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ ಎಂಬುದಾಗಿ ವಿನಂತಿಸಿಕೊಳ್ತೇವೆ ಪ್ರಿಯ. ಆಮೇಲೆ